ಕ್ರಿಸ್ತನ ನಾಮದಲ್ಲಿ ವಂದನೆಗಳು. ಇದುವರೆಗೂ ನಾವು ಬೆಳಿಗ್ಗೆ ಪ್ರಸನ್ನನ ಮೂಲಕ ಉತ್ತಮವಾದ ವಾಕ್ಯವನ್ನು ಕೇಳಿದ್ವಿ. ಐಕ್ಯತೆ, ಒಗ್ಗಟ್ಟು, ಶಾಂತಿ, ಸಮಾಧಾನ, ಈ ಕೌಂಟರ್ಗಳು, ಸವಾಲುಗಳು, ಇದ್ರ ಬಗ್ಗೆ ಉತ್ತಮವಾಗಿ ಮಾತಾಡಿದ್ರು. ಒಂದು ಅರ್ಧ ಗಂಟೆ ಲೇಟಾಗಿ ತೊಗೊಂಡ್ಬಿಟ್ಟಿದ್ದಾರೆ. ನಾನು ಜಾಸ್ತಿ ತಡ ಮಾಡಲ್ಲ, ಆದರೂ ಅಂಶಕ್ಕೆ ಒಂದು ಎಷ್ಟಾಗುತ್ತಷ್ಟು ನ್ಯಾಯ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಒಂದು ಸಣ್ಣ ಪ್ರಾರ್ಥನೆಯೊಂದಿಗೆ ನಾವು ವಾಕ್ಯ ಭಾಗಕ್ಕೆ ಹೋಗೋಣ. ಮಕ್ಕಳು ಯಾರು ಗಲಾಟೆ ಮಾಡಬಾರ್ದು. ಸುಜಯ್, ಅಖಿಲ್, ಗುಡ್ಡು, ಜಾನ್ಸನ್, ಮಹಾನತ್, ಗಲಾಟೆ ಮಾಡಬಾರ್ದು, ಸೈಲೆಂಟಾಗಿರಬೇಕು. ಎಲ್ಲರೂ ಕಣ್ಮುಚ್ಚಿ ಒಂದು ಸಣ್ಣ ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ನಮ್ಮೆಲ್ಲರ ಪರಲೋಕ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಎಲ್ಲ ಮಹಿಮೆಯೂ ಘನತೆಯೂ ಸ್ತೋತ್ರವೂ ಸಲ್ಲಲಿ ದೇವ. ಈ ಸೃಷ್ಟಿ ಕಾರ್ಯಕ್ರಮದಲ್ಲಿ ತಂದೆ ನಮ್ಮನ್ನೆಲ್ಲ ಮನುಷ್ಯರಾಗಿ ಈ ಭೂಮಿ ಮೇಲೆ ಬಿಟ್ಟು ಪರಿಶುದ್ಧರಾಗಿಯೂ ನಿರ್ದೋಷಿಗಳಾಗಿಯೂ ಕಳಂಕರಹಿತರಾಗಿಯೂ ಬದುಕುವಂತೆ, ನೀತಿವಂತರಾಗಿ ಬದುಕುವಂತೆ ಕ್ರಿಸ್ತನಲ್ಲಿ ಆರಿಸಿಕೊಂಡಂಥ ಆ ಒಂದು ನಿಮ್ಮ ಸಂಕಲ್ಪಕ್ಕಾಗಿ ಸ್ತೋತ್ರ ತಂದೆ. ಆಕಾಶದ ಸಿಂಹಾಸನದಲ್ಲಿ ಕುಳಿತಿರುವ ಆತನೇ, ಅಗಮ್ಯವಾದ ಬೆಳಕಿನಲ್ಲಿ ವಾಸಿಸುವ ಆತನೇ, ನಿಮಗೆ ಸ್ತೋತ್ರ ತಂದೆ. ವಾಕ್ಯವನ್ನು ಹೇಳುವಂಥ ನನಗೆ ಪವಿತ್ರಾತ್ಮ ಶಕ್ತಿಯನ್ನು ದಯಪಾಲಿಸಿ, ಅದೇ ತಂದೆಯಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಕುಟುಂಬಗಳನ್ನು ಆಶೀರ್ವದಿಸಿ, ಅವರ ಮಕ್ಕಳನ್ನು ಆಶೀರ್ವದಿಸಿ, ವಾಕ್ಯವನ್ನು ಗ್ರಹಿಸುವಂತೆ ಅವ್ರಿಗೂ ಪವಿತ್ರಾತ್ಮ ಶಕ್ತಿಯನ್ನು ದಯಪಾಲಿಸಿ ಎಂದು ಈ ಒಂದು ಚಿಕ್ಕ ಪ್ರಾರ್ಥನೆಯನ್ನು ನಿಮ್ಮ ಮಗನೂ ನಮ್ಮ ರಕ್ಷಕನೂ ಆದ ಕ್ರಿಸ್ತನ ಮುಖಾಂತರ ನಿಮಗೆ ಸಮರ್ಪಿಸುತ್ತಿದ್ದೇನೆ ತಂದೆ. ಆಮೇನ್. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ದಿನ ಉತ್ತಮವಾದ ಅಂಶ, ಸರ್ವ ಲೋಕವನ್ನು ಸಂಪಾದಿಸಿಕೊಳ್ಳುವವರು ಯಾರು? ಸರ್ವಲೋಕವನ್ನು ತೆಲುಗಿನಲ್ಲಿ ಏನು ಹೇಳ್ತಾರೆ? ಸರ್ವಲೋಕಾన్ని ಸಂಪಾದಿಸಿಕೊನೆವಾರು ಎವರು? ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ಗೆ ಗೊತ್ತಿದೆ, ಪ್ರಪಂಚದಾದ್ಯಂತ 190ರಿಂದ 200 ದೇಶಗಳಿದೆ. ಈ ಒಂದು ಭಾನುವಾರ ಎಲ್ಲರ ಕೈಯಲ್ಲೂ ಇವತ್ತು ದೈವಗ್ರಂಥ ಇರುತ್ತೆ. ಅಂದರೆ ಕ್ರೈಸ್ತನನ್ನು ನಂಬಿದವ್ರ ಕೈಯಲ್ಲಿ ಎಲ್ಲ ಖಂಡಗಳಲ್ಲೂ ಇರುತ್ತೆ. ಏಷ್ಯಾ ಖಂಡ, ಯುರೋಪ್ ಖಂಡ, ಆಫ್ರಿಕಾ ಖಂಡ, ದೇಶಾದ್ಯಂತ ಎಲ್ಲ ಚರ್ಚ್ಗಳಲ್ಲೂ ಇವತ್ತು ಆರಾಧನೆ ಮಾಡ್ತಾ ಇರ್ತಾರೆ. ಕ್ರಿಸ್ತನನ್ನು, ತಂದೆಯಾದ ದೇವರನ್ನು, ಪರಿಶುದ್ಧಾತ್ಮನನ್ನು. ಸೊ ಒಬ್ಬೊಬ್ಬರು ಅವರದೇ ಆದಂಥ ರೀತಿಯಲ್ಲಿ ಆರಾಧನೆ ಮಾಡ್ತಾ ಇರ್ತಾರೆ. ಆದರೆ ಇವತ್ತಿದ್ದಲ್ಲ ಈ ಒಂದು ಅಂಶ ಯಾವ ಚರ್ಚಲ್ಲೂ ಆಗಲಿ, ಯಾವ ಪ್ರಾಂತ್ಯದಲ್ಲೂ ಆಗಲಿ ಸಿಗೋದಿಲ್ಲ. ಪ್ರಪಂಚದ ಏಕೈಕ ಸತ್ಯವುಳ್ಳ ಸಾರ್ವತ್ರಿಕ ಸಭೆ ಅಂತ ಕೂಡ ನಾವು ನಮ್ಮ ಸಭೆನ ಕರಿಬೋದು. ಅದ್ರ ಬಗ್ಗೆ ಬೆಳಿಗ್ಗೆ ಪ್ರಸನ್ನ ಹೇಳೋದು, ಧೈರ್ಯವಾಗಿರಿ. ಈ ಸೋಷಿಯಲ್ ಮೀಡಿಯಾನಲ್ಲಿ ಬರ್ತಕ್ಕಂಥ ಈ ಜಗಳಗಳಿಗೆ, ಅವರು ವಕ್ರೀಕರಿಸಿ ಮಾತಾಡುವಂಥ ಮಾತುಗಳಿಗೆ ನೀವು ಕಿವಿಗೊಡಬೇಡಿ. ನಿಮ್ಮಲ್ಲಿ ಧೈರ್ಯ ಅನ್ನೋದಿದ್ದರೆ, ನಿಮ್ಮಲ್ಲಿ ಸತ್ಯ ಅನ್ನೋದಿದ್ದರೆ, ನೀವು ಸತ್ಯ ತಿಳಿದಿರೋರು ತಾನೆ. ಹಾಗಾಗಿ ಯಾಕೆ ಕಳವಳಗೊಳ್ತೀರಿ? ಧೈರ್ಯವಾಗಿರಿ. ಹಾಗೆ ಈ ಒಂದು ಉತ್ತಮವಾದ ಅಂಶನ ನಾವಿವತ್ತು ಸ್ವಲ್ಪ ಪರಿಶೀಲನೆ ಮಾಡೋಣ. ಸರ್ವಲೋಕವನ್ನು ಸಂಪಾದಿಸಿಕೊಳ್ಳುವವರು ಯಾರು? ಸರ್ವಲೋಕ ಅಂದ್ರೇನು? ನಮಗೆ ಈ ಮನುಷ್ಯರಾದವರಿಗೆ ಸರ್ವಲೋಕ ಅಂದ್ರೇನು? ಈ ಭೂಮಿ. ಈ 60-70 ವರ್ಷಗಳ ಕಾಲ ನಾವು ಬದುಕ್ತೀವಿ. ಗಟ್ಟಿ ಇದ್ದರೆ ಒಂದು 80 ವರ್ಷ, ಇನ್ನು ಸ್ವಲ್ಪ ಗಟ್ಟಿ ಇದ್ದರೆ 90 ವರ್ಷ. ಈ ಒಂದು ಹುಟ್ಟು ಸಾವು ಮಧ್ಯೆ ಈ ಲೋಕ ಅಂದರೆ ನಮಗಿರೋದೇ ಈ ಒಂದು ಭೂಮಿ. ಈ ಭೂಮಿಯನ್ನು ಸಂಪಾದನೆ ಮಾಡಿಕೊಳ್ಳೋರು ಯಾರು ಅಂದರೆ ಈ ಮನುಷ್ಯರೇ. 2 ಭಾಗಗಳಾಗಿ ನಾವು ವಿಂಗಡಣೆ ಮಾಡ್ಕೊಳ್ಳೋಣ. ಹೇಗೆ ಸಂಪಾದನೆ ಮಾಡ್ಕೊಳ್ತಾರೆ? ಪ್ರಾಣ ಕೊಟ್ಟು ಸಂಪಾದನೆ ಮಾಡೋರು ಇರ್ತಾರೆ. ಪ್ರಾಣ ಕೊಡೋದನ್ನು ಪ್ರಾಣ ಕಳೆದುಕೊಳ್ಳುವವರು
ಎರಡನೇದು ಪ್ರಾಣವನ್ನು ಕಾಪಾಡಿಕೊಳ್ಳುವವರು. ತೆಲುಗಿನಲ್ಲಿ ಹೇಗೆ ಹೇಳ್ಬೋದು ಇದು? ಪ್ರಾಣಂ ಪೆಟ್ಟೇವಾಡು, ಪ್ರಾಣಂ కాపాడు కొనేవాడు, ప్రాణం పెట్టి సంపాదన చేసేవాడు, ప్రాణం కాపాడుకొని ಸಂಪಾದನೆ చేసేవాడు. ಎರಡು ಭಾಗ. ಪ್ರಾಣವನ್ನು ಕಳೆದುಕೊಳ್ಳುವವರು, ಪ್ರಾಣವನ್ನು ಪಡೆದುಕೊಳ್ಳುವವರು. ಪ್ರಾಣವನ್ನು ಕಳೆದುಕೊಳ್ಳುವವರು ಯಾವ ರೀತಿ ಕಳ್ಕೊಳ್ತಾರೆ? ಏನಕ್ಕೋಸ್ಕರ ಕಳ್ಕೊಳ್ತಾರೆ? ತಮ್ಮ ಕಷ್ಟಾರ್ಜಿತ, ತಮ್ಮ ಬೆವರು, ತಮ್ಮ ವಿದ್ಯೆ ಬುದ್ಧಿ, ತಮ್ಮ ಶಕ್ತಿ ಸಾಮರ್ಥ್ಯ ಎಲ್ಲ ಮೀರಿ ಈ ಭೂಮಿ ಮೇಲೆ ಬದುಕೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ಸಾಮಾನ್ಯವಾಗಿ ಮನುಷ್ಯರು ಈ ಭೂಮಿ ಮೇಲೆ ಬದುಕೋದಕ್ಕೆ ಏನು ಬೇಕು? ಬೇಸಿಕ್ ನೆಸೆಸಿಟೀಸ್ ಅಂತೀವಿ. ಮೂಲ ಸೌಕರ್ಯಗಳು ಬೇಕು. ಅವನಿಗೆ ಮೇನ್ ಆಹಾರ, ನೀರು, ಬಟ್ಟೆ. ಆಹಾರ ಬೇಕು ಬದುಕೋದಕ್ಕೆ, ಗಾಳಿ ದೇವರು ಕೊಟ್ಟಿದ್ದಾರೆ, ಬೆಂಕಿ ದೇವರು ಕೊಟ್ಟಿದ್ದಾರೆ, ಈ ಭೂಮಿನ ದೇವರು ಕೊಟ್ಟಿದ್ದಾರೆ. ಓಡಾಡೋದಕ್ಕೆ ಖಾಲಿ ಜಾಗ ಇದೆ. ಪ್ರಪಂಚದಾದ್ಯಂತ ನಾವು ಎಲ್ಲೂ ಬೇಕಾದ್ರೂ ಓಡಾಡ್ಬೋದು, ಎಲ್ಲಿ ಬೇಕಾದ್ರೂ ಇರ್ಬೋದು. ಸ್ಪೇಸ್ ಕೊಟ್ಟಿದ್ದಾರೆ. ಹಾರಾಡೋದಕ್ಕೂ ಆಕಾಶ ಕೊಟ್ಟಿದ್ದಾರೆ. ಇನ್ನು ಈ ಪಂಚಭೂತಗಳು ಏನಿದೆ, ಇವೆಲ್ಲವೂ ತಂದೆಯಾದ ದೇವರು ಮೊದಲೇ ಸಂಕಲ್ಪ ಮಾಡಿ, ನಾವು ಈ ಭೂಮಿಗೆ ಹುಟ್ಟೋದಕ್ಕಿಂತ ಮುಂಚೆನೇ ಮನುಷ್ಯರಿಗೆ ಇವೆಲ್ಲ ಬೇಕಾಗುತ್ತೆ, ನನ್ನ ಮಕ್ಕಳಿಗೆ ಇವೆಲ್ಲ ಬೇಕಾಗುತ್ತೆ ಅಂತ ನಾವು ಹೇಗೆ ನಮ್ಮ ಮಕ್ಕಳಿಗೆ ನಾವು ಮೊದಲೇ ಪ್ಲ್ಯಾನ್ ಮಾಡಿರ್ತೀವಲ್ಲ, ಮಗು ಹುಟ್ಟೋಕ್ಕೆ ಮುಂಚೆನೇ ಯಾವ ರೀತಿ ಮಾಡಬೇಕು, ಗಂಡು ಹುಟ್ಟಿದ್ರೆ ಹೇಗೆ, ಹೆಣ್ಣು ಹುಟ್ಟಿದ್ರೆ ಹೇಗೆ ಪ್ಲ್ಯಾನ್ ಮಾಡಿರ್ತೀವಿ. ಹುಟ್ಟಾದ್ಮೇಲೆ ಕೂಡ ಪ್ಲ್ಯಾನ್ ಮಾಡ್ತಾನೆ ಇರ್ತೀವಿ. ಅವ್ರು ಬೆಳೀತಾ ಪ್ಲ್ಯಾನ್ ಮಾಡ್ತಾನೆ ಇರ್ತೀವಿ. ಮದುವೆ ಆಗೋವ್ರಿಗೂ ಪ್ಲ್ಯಾನ್ ಮಾಡ್ತಾ ಇರ್ತೀವಿ, ಮದುವೆ ಆದಮೇಲೂ ಪ್ಲ್ಯಾನ್ ಮಾಡ್ತಾ ಇರ್ತೀವಿ. ಇನ್ನು ಮನುಷ್ಯದವ್ರು ನಾವೇ ಇಷ್ಟೊಂದು ಪ್ರೀತಿ ತೋರಿಸ್ಬೇಕಾದ್ರೆ ನಮ್ಮ ಮಕ್ಕಳಿಗೆ, ಇನ್ನು ಈ ಸೃಷ್ಟಿಕರ್ತ, ಕ್ರಿಯೇಟರ್ ಏನು, ಆ ಕ್ರಿಯೇಟರ್ ನಮಗೆ ಇವೆಲ್ಲ ಮಾಡಿಕೊಟ್ಟಿದ್ದಾನಲ್ಲ, ಫ್ರೀಯಾಗಿ ಗಾಳಿ, ನೀರು, ಸಮುದ್ರದಲ್ಲಿ ಎಷ್ಟೋ ಲಕ್ಷ ಕೋಟಿಗಳು ಮೀನುಗಳು. ನೀವು ನಾನ್ ವೆಜ್ ತಿಂತೀರಾ, ವೆಜ್ ತಿಂತೀರಾ, ನಿಮಗೆ ಬೇಕಾದಂಥ ಕಾಯಿ ಪಲ್ಯಗಳು, ದವಸ ಧಾನ್ಯಗಳು, ಇದಿಷ್ಟು ಸೃಷ್ಟಿ ಮಾಡಿಕೊಟ್ಟು ನನಗೋಸ್ಕರ ನೀವು ಬದುಕಿ. ನನಗೋಸ್ಕರ ಬದುಕಿ ಅಂದರೆ ಏನರ್ಥ? ನಾನೊಬ್ಬ ನೀತಿವಂತ, ನಾನೊಬ್ಬ ಪರಿಶುದ್ಧವುಳ್ಳ ದೇವರು. ನಾನು ಹೇಗಿದ್ದೀನೋ ನೀವು ಕೂಡ ಅದೇ ರೀತಿ ಪರಿಶುದ್ಧರಾಗಿಯೂ ನಿರ್ದೋಷಿಗಳಾಗಿಯೂ ನೀತಿವಂತರಾಗಿಯೂ ಬದುಕಿ ಅಂತ ಈ ಭೂಮಿ ಮೇಲೆ ಬಿಟ್ಟಿದ್ದಾರೆ. ಆದರೆ ಮನುಷ್ಯನಾದವನು ಏನು ಮಾಡ್ತಿದ್ದೀವಿ ನಾವು? ಈ ಭೂಮಿನೇ ನಮಗೆ ಶಾಶ್ವತ, ಇರೋಷ್ಟು ದಿನ ಎಷ್ಟಾಗುತ್ತೋ ಅಷ್ಟು ಭೂಮಿನ ಸಂಪಾದನೆ ಮಾಡ್ಕೊಳ್ಳೋಣ, ಎಷ್ಟಾದರೂ ಅಷ್ಟು ನಾವು ನಮ್ಮ ಹೆಸರನ್ನ ದೊಡ್ಡದು ಮಾಡ್ಕೊಳ್ಳೋಣ. ಸಾಮಾನ್ಯವಾಗಿ ಹೆಸರಿಗೋಸ್ಕರ ತಾನೇ ಎಲ್ಲರೂ ಮಾಡ್ತಿದ್ದಾರೆ. ನನ್ನ ಹೆಸರು ದೊಡ್ಡದಾಗಿ ಬೆಳಿಬೇಕು, ನಾನು ದೊಡ್ಡವನಾಗಿ ಬೆಳಿಬೇಕು, ನನ್ನ ಕಂಪ್ನಿ ದೊಡ್ಡದಾಗಬೇಕು. ನೀವು ಸೋಷಿಯಲ್ ಮೀಡಿಯಲ್ಲಿ ನೋಡ್ತಾ ಇರ್ತೀರ, ಗೂಗಲಲ್ಲಿ ನೋಡ್ತಾ ಇರ್ತೀರ, ಒಂದು ಕಂಪ್ನಿನ ಡೆವಲಪ್ ಮಾಡಬೇಕು ಅಂದರೆ ಎಷ್ಟೋ ಪ್ರಯತ್ನ ಪಡ್ತಾ ಇರ್ತಾರೆ, ಎಷ್ಟು ಕಷ್ಟಪಡ್ತಾ ಇರ್ತಾರೆ. ಹಾಗಾಗಿ ಹೆಸರು, ಹಣ, ಆಸ್ತಿ, ಅಧಿಕಾರ ಮತ್ತು ಜ್ಞಾನ ಸಂಪಾದನೆ ಮಾಡೋದಕ್ಕೂ ಜಾಸ್ತಿ ಜನ ಪ್ರಯತ್ನ ಪಡ್ತಾ ಇರ್ತಾರೆ. 1 ಡಿಗ್ರಿ ಸಾಲಲ್ಲ, 2 ಡಿಗ್ರಿ ಬೇಕು, ಇನ್ನೊಂದು ಡಿಗ್ರಿ ಬೇಕು, ಅದು ಬೇಕು, ಇದು ಬೇಕು. ಅಂದರೆ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಜ್ಞಾನನ ನಾನೇ ಸಂಪಾದನೆ ಮಾಡಬೇಕಂತ ಕೂಡ ಪ್ರಯತ್ನ ಪಡ್ತಾ ಇರ್ತಾರೆ. ಇದಕ್ಕೆಲ್ಲ ಏನು ಮಾಡ್ತಾನೆ ಅವನು? ತನ್ನ ಜೀವನ ಕೊಡ್ತಾ ಇರ್ತಾನೆ. ತನ್ನ ಜೀವ ಕೊಡೋದು ಅಂದ್ರೇನು? ತನ್ನ ಬೆವರಿಂದ ಬರುತ್ತೆ, ನಮ್ಮ ಕಷ್ಟಾರ್ಜಿತದಿಂದ. ಸೊ ತನ್ನ ಪ್ರಾಣನ ಕಳ್ಕೊಂಡು ಅವನು ಈ ಆಸ್ತಿ, ಈ ಪಾಸ್ತಿ, ಈ ದುಡ್ಡು, ಈ ಹೆಸರು ಸಂಪಾದನೆ ಮಾಡ್ತಾ ಇರ್ತಾನೆ. ಒಂದು ಕಾಲ ಆಯಿತು ಅಜ್ಞಾನ ಕಾಲ ಅಂದರೆ ಯಾವಾಗ? ಇಸ್ರೇಲ್ ಜನಾಂಗ ವಾಸ ಮಾಡ್ತಿದ್ದಾರಲ್ಲ, ಇಸ್ರೇಲ್ ಜನಾಂಗಕ್ಕೆ ಅಂತ ಒಂದು ಧರ್ಮಶಾಸ್ತ್ರ ಇತ್ತಲ್ಲ ನೋಡಿ. ಅವರು ಈಗಲೂ ಅಷ್ಟೇ ಇಸ್ರೇಲ್ ಜನಾಂಗ ಅಜ್ಞಾನದಲ್ಲೇ ಬದುಕ್ತಿದ್ದಾರೆ. ಅವ್ರಿಗೆ ಜ್ಞಾನ ಇದ್ದಿದ್ದರೆ ಯುದ್ಧಗಳು ಮಾಡ್ತಾ ಇರಲಿಲ್ಲ. ಗಾಜಾ ಪಟ್ಟಣದ ಮೇಲೆ, ಹಮಾಸ್ ಪಟ್ಟಣದ ಮೇಲೆ, ಇಡೀ ಪ್ರಪಂಚದಾದ್ಯಂತ ಆ ಇಸ್ರೇಲ್ ದೇಶದ ಮೇಲೆ ಕಣ್ಣಿಟ್ಟಿದೆ. ಚಿಕ್ಕ ದೇಶ ಅದು, ಒಂದು 70-80 ಲಕ್ಷ ಇರ್ಬೋದು ಅಷ್ಟೇ. ಕೇರಳ ಅಷ್ಟಿದೆ ಅಷ್ಟೇ. ಅಷ್ಟು ಚಿಕ್ಕ ದೇಶ ಇಡೀ ಪ್ರಪಂಚನೇ ನನ್ನ ಕಡೆ ನೋಡೋ ಥರ ಮಾಡ್ತಿದೆ ಅಂದರೆ ಯಾಕೆ? ಈ ಯುದ್ಧದಿಂದ ಒಂದು, ಮತ್ತು ಅವ್ರಿಗೆ ಜಾಸ್ತಿ ಇನ್ವೆನ್ಷನ್ಸ್ ಜಾಸ್ತಿ ಮಾಡ್ತಾರೆ. ಅವ್ರು ಮಾಡೋವಂಥ ಇನ್ವೆನ್ಷನ್ಸು ಪ್ರಪಂಚದಲ್ಲಿ ಯಾರೂ ಮಾಡೋದಿಲ್ಲ. ಕೆಮಿಕಲ್ ಇಂಡಸ್ಟ್ರಿ ಇರ್ಬೋದು, ಟೆಕ್ನಾಲಜಿ ಇರ್ಬೋದು, ಅಗ್ರಿಕಲ್ಚರ್ ಇರ್ಬೋದು, ಟಾಪಲ್ಲಿದ್ದಾರೆ ಅವರೆಲ್ಲ. ಯಾಕಂದರೆ ಜ್ಞಾನ ಆ ರೀತಿ ಇದೆ ಅವ್ರಿಗೆ. ಆದರೆ ಒಂದು ಅಜ್ಞಾನ ಇದೆ, ಏನು? ಇನ್ನೊಬ್ಬರನ್ನ ಕೊಲ್ಲು, ಇನ್ನೊಬ್ಬರ ಮೇಲೆ ಬಾಂಬ್ ಹಾಕು. ಇದೇನಿದು? ಅಜ್ಞಾನ ಅಂತ ಕರಿತೀವಿ. ಅಂದರೆ ಅಜ್ಞಾನ ಕಾಲದಲ್ಲಿದ್ದಾಗಲೇ
ಆದಿಕಾಂಡ ನಾವು ನೋಡ್ಬೋದು, ಈ ಹೆಸರಿಗೋಸ್ಕರ ತನ್ನ ಪ್ರಾಣನ ಕಳ್ಕೊಂಡೋಗಿದ್ದಾರೆ. ಯಾವ ರೀತಿ ಹೆಸರು ಮಾಡಿದ್ರು ಅಂದರೆ, ನಾವು ಒಂದು ಕಟ್ಟಡವನ್ನು ಕಟ್ಟೋಣ, ಒಂದು ಗೋಪುರವನ್ನು ಕಟ್ಟೋಣ. ಯಾವ ರೀತಿ ಇರಬೇಕು ಆ ಗೋಪುರ ಅಂದರೆ, ಆಕಾಶಕ್ಕೆ ಅದು ಮುಟ್ಟಬೇಕು. ಆಕಾಶನ ಮುಟ್ಟೋ ಥರ ಗೋಪುರ ಕಟ್ಟೋಕ್ಕಾಗುತ್ತಾ? ಈಗ ನಾವು ಸಣ್ಣ ಮಕ್ಕಳು ಹೇಳ್ಬಿಡ್ತಾರೆ ಆಕಾಶದಷ್ಟು ಕಟ್ಟೋಕ್ಕಾಗುತ್ತಾ ಅಂತ. ಕಟ್ಟೋಕ್ಕಾಗಲ್ಲ ಅಲ್ಲ. ಮತ್ತು ಆ ಕಾಲದಲ್ಲಿ ಗೊತ್ತಿರಲಿಲ್ಲ ಅವ್ರಿಗೆ, ಅಜ್ಞಾನ ಕಾಲ ಅದು. ಅಜ್ಞಾನ ಕಾಲದಲ್ಲಿದ್ದಾಗ ಎಲ್ಲವೂ ಮಾಡ್ತಿದ್ರು. ಅದನ್ನು ಓದ್ಕೊಬೇಡ ನೋಡಿ, ಆ ವಾಕ್ಯ ಚೆನ್ನಾಗಿದೆ. ಆದಿಕಾಂಡ 11ನೇ ಅಧ್ಯಾಯ. ಯಾರು ಕನ್ನಡದಲ್ಲಿ ರೆಫರೆನ್ಸ್ ಓದ್ತೀರೋ ಸ್ವಲ್ಪ ಮುಂದೆ ಬಂದು ಕೂತ್ಕೊಳ್ಳಿ, ಗಟ್ಟಿಯಾಗಿ ಓದಿ. ಆದಿಕಾಂಡ 11ನೇ ಅಧ್ಯಾಯ 4ನೇ ವಚನ. ಜೆನಿಸಿಸ್ ಚಾಪ್ಟರ್ 4 ವರ್ಸ್ ಚಾಪ್ಟರ್ 11 and verse 4. ಓದಿ. ಒಂದು ಪಟ್ಟಣವನ್ನು ಆಕಾಶವನ್ನು ಮುಟ್ಟುವ ಗೋಪುರವನ್ನು ಕಟ್ಟಿ ದೊಡ್ಡ ಹೆಸರನ್ನು ಪಡೆಯೋಣ. ಹೀಗೆ ಮಾಡಿದರೆ ಭೂಮಿಯ ಮೇಲೆಲ್ಲ ಚದುರುವುದಕ್ಕೆ ಆಸ್ಪದವಾಗುವುದಿಲ್ಲ ಅಂದುಕೊಂಡರು. ಏನಂತ ಅಂದುಕೊಂಡ್ರಂತೆ, ಆಗಿದ್ದಂಥ ಭೂರಾಜರು, ಇಸ್ರೇಲಲ್ಲಿದ್ದಂಥ ಭೂರಾಜರು ಏನು ಅಂದ್ಕೊಂಡ್ರು, ಒಂದು ಗೋಪುರವನ್ನು ಕಟ್ಟೋಣ. ಎಷ್ಟೆತ್ತರ ಕಟ್ಟೋಣ? ಆಕಾಶವನ್ನು ಮುಟ್ಟುವಂತೆ ಕಟ್ಟೋಣ. ಈ ರೀತಿ ಕಟ್ಟಿದ್ರೆ ನಾವು ಎಲ್ಲೂ ಹೋಗೋ ಅವಶ್ಯಕತೆ ಇಲ್ಲ. ಈಗ ನಿಮ್ಗೆ ಗೊತ್ತು, ಈಗ ಮುಂಬೈ, ಡೆಲ್ಲಿ, ಬೆಂಗಳೂರು ಮಹಾಪಟ್ಟಣಗಳಲ್ಲಿ ಅಪಾರ್ಟ್ಮೆಂಟ್ಗಳು ಮಾಡ್ತಾರೆ. 50 ಫ್ಲೋರು, 60 ಫ್ಲೋರು, ಎಲ್ಲ ಒಂದು ಕಡೆ ಇರೋಣ ಅಂತ. ಆ ರೀತಿ ಆಗಲೇ ಮಾಡ್ತಿದ್ರು ಒಂದು ಅಪಾರ್ಟ್ಮೆಂಟ್. ಎಷ್ಟು ದೊಡ್ಡ ಅಪಾರ್ಟ್ಮೆಂಟ್ ಅದು? ಆಕಾಶವನ್ನು ಮುಟ್ಟುವಷ್ಟು ಎತ್ತರವಾಗಿ ಕಟ್ಟೋಣ. ಈ ರೀತಿ ಕಟ್ಟಿದ್ರೆ ಏನು ಅಂದ್ಕೊಂಡ್ರು ಅವರು, ಈ ರೀತಿ ನಾವು ಕಟ್ಟಿದ್ರೆ, ಈಗ ಬುರ್ಜ್ ಖಲೀಫಾ ನಿಮ್ಗೆ ಗೊತ್ತು, ದುಬೈಲಿದೆ, 125 ಫ್ಲೋರ್ ಇದೆ. ಈಗ ಅದೇ ಟಾಪ್ 1ನಲ್ಲಿದೆ ಬ್ಯಾಂಗ್ಳೂರು, ಟೋಟಲ್ ವರ್ಲ್ಡಲ್ಲಿ. ಈಗ ನೆಕ್ಸ್ಟ್ ಈಗ ಸೌದಿ ಅರೇಬಿಯಲ್ಲಿ ಕಟ್ತಿದ್ದಾರೆ 130 ಫ್ಲೋರ್, 130, 140 ಫ್ಲೋರ್ ಕಟ್ತಿದ್ದಾರೆ. ಏನಕ್ಕೋಸ್ಕರ ಕಟ್ತಿದ್ದಾರೆ? ನಾವೇ ಮೊದಲಿಗರಾಗಬೇಕು, ನಮ್ಮ ಹೆಸರು ಮೊದಲು ಪ್ರಖ್ಯಾತಿ ಆಗುತ್ತೆ. ನೋಡಿ, ಇದು ಆ ಕಾಲದಲ್ಲಿ ಮಾಡಿಬಿಟ್ಟಿದ್ರು. ಯಾವಾಗ? 3,500 ವರ್ಷಗಳ ಹಿಂದೆ. ನೋಡಿ, ನಾನು ಓದ್ತೀನಿ. ಒಂದು ಪಟ್ಟಣವನ್ನು ಆಕಾಶವನ್ನು ಮುಟ್ಟುವ ಗೋಪುರವನ್ನು ಕಟ್ಟಿ ದೊಡ್ಡ ಹೆಸರನ್ನು ಪಡೆಯೋಣ. ಮೊದಲನೇ ಅಜೆಂಡಾ ಅವ್ರದ್ದೇನು? ದೊಡ್ಡ ಹೆಸರು ಮಾಡೋಣ. ನೆಕ್ಸ್ಟು, ಹೀಗೆ ಮಾಡಿದರೆ ಭೂಮಿಯ ಮೇಲೆಲ್ಲ ಚದುರುವುದಕ್ಕೆ ಆಸ್ಪದವಾಗುವುದಿಲ್ಲ. ತಂದೆಯ ದೇವರು ಏನು ಹೇಳಿದ್ರು? ಆದಾಮ ಮತ್ತು ಹವ್ವಾಗಿ ಏನು ಆಶೀರ್ವಾದ ಕೊಟ್ಟರು? ನೀವು ಸಂತಾನವುಳ್ಳವರಾಗಿ, ಅತಿ ಹೆಚ್ಚು ಸಂತಾನವುಳ್ಳವರಾಗಿ ಭೂಮಿಯನ್ನೆಲ್ಲ ಹರಡಿಕೊಳ್ಳಿರಿ ಅಂದರು. ಭೂಮಿಯೆಲ್ಲ ತುಂಬಿಕೊಳ್ಳಿರಿ ಅಂದರು. ದೇವರು ಭೂಮಿಯೆಲ್ಲ ತುಂಬಿಕೊಳ್ಳಿ ಅಂದರೆ, ಈ ಭೂರಾಜ ಯಾರು? ನಿಮ್ರೋದ್. ಮತ್ತು ಇನ್ಯಾರಿದ್ದ ಆ ಕಾಲದಲ್ಲಿ? ಲೋಕದವರೆಲ್ಲರಿಗೂ ಒಂದೇ ಭಾಷೆ ಇತ್ತು, ಭಾಷಾ ಭೇದವೇನೂ ಇರಲಿಲ್ಲ. ಅವರು ಪೂರ್ವ ದಿಕ್ಕಿಗೆ ಮುಂದೆ ಮುಂದೆ ಪ್ರಯಾಣ ಮಾಡುತ್ತಿರುವಾಗ ಶಿನಾರ್ ದೇಶದಲ್ಲಿ ಬಯಲು ಸೀಮೆ ಸಿಕ್ಕಲು ಅಲ್ಲೇ ವಾಸ ಮಾಡಿಕೊಂಡು ತಮ್ಮೊಳಗೆ ಈ ರೀತಿ ಮಾತಾಡಿಕೊಂಡ್ರು. ಒಳ್ಳೊಳ್ಳೆ ಸುಟ್ಟ ಇಟ್ಟಿಗೆಗಳನ್ನ ಮಾಡಿಕೊಂಡು ಇಲ್ಲೊಂದು ಗೋಪುರವನ್ನು ಕಟ್ಟೋಣ. ತನ್ನ ಪ್ರಾಣಾರ್ಜಿತ, ಕಷ್ಟಾರ್ಜಿತ, ತನ್ನ ಪ್ರಾಣ ಕಳ್ಕೊಂಡ್ರೂ ಪರವಾಗಿಲ್ಲ, ಈ ಒಂದು ಗೋಪುರನ ಕಟ್ಟಬೇಕು ಅಂತ ಆಸೆ ಪಟ್ಟರು. ಸೊಲೊಮನ್ ಗೊತ್ತು ನಿಮಗೆ? ಯಾರು ಸೊಲೊಮನ್? ಇಸ್ರೇಲ್ ಕಿಂಗ್. ಇತಿಹಾಸದಲ್ಲೂ ಆಗಲಿ ಭವಿಷ್ಯತ್ ಕಾಲದಲ್ಲೂ ಆಗಲಿ ಅವನಂಥ ಸಾಹುಕಾರ, ರಿಚೆಸ್ಟ್ ಪರ್ಸನ್ ಯಾರೂ ಇಲ್ಲ, ಇದುವರೆಗೂ ಇಲ್ಲ, ಇನ್ಮೇಲೆ ಕೂಡ ಬರೋದಿಲ್ಲ. ಆ ರಿಚೆಸ್ಟ್ ಪರ್ಸನ್ ಸೊಲೊಮನ್ ಒಂದು ಮಾತು ಹೇಳಿದ್ದಾನೆ ನೋಡಿ, ಈ ಸಂಪಾದನೆ ಮಾಡೋರ ಬಗ್ಗೆ. ಎಲ್ಲಿ ಹೇಳಿದ್ದಾನೆ? ಪ್ರಸಂಗಿನಲ್ಲಿದೆ ನೋಡಿ. ಪ್ರಸಂಗಿ ಗ್ರಂಥ 7ನೇ ಅಧ್ಯಾಯ 1ನೇ ವಚನ. ಅವನಿಗೆ ಎಷ್ಟೋ KG ಬಂಗಾರ ಬರ್ತಾ ಇತ್ತು. ಸುಗಂಧ ತೈಲಕ್ಕಿಂತಲೂ ಒಳ್ಳೆಯ ಹೆಸರು ಉತ್ತಮ, ಜನನ ದಿನಕ್ಕಿಂತ ಮರಣ ದಿನ ಮೇಲೂ, ಔತಣದ ಮನೆಗಿಂತ ಮರಣ ದುಃಖದ ಮನೆಗೆ ಹೋಗುವುದು ಲೇಸು. ಎಲ್ಲ ಮನುಷ್ಯರಿಗೂ ಕೊನೆಗೆ ಇದೇ ಗತಿ. ನೋಡಿ, ಇಲ್ಲಿ ಮೊದಲನೇ ವಾಕ್ಯ ನಾನು ಓದ್ತೀನಿ. ಸುಗಂಧ ತೈಲಕ್ಕಿಂತ ಒಳ್ಳೆಯ ಹೆಸರು ಉತ್ತಮ. ನೋಡಿ, ಈ ಒಂದು ವಾಕ್ಯನ ಇಟ್ಕೊಂಡು ನೋಡ್ರಿ, ನಿಮ್ಮ ಗ್ರಂಥದಲ್ಲೇ ಬರೆದಿದ್ದಾರೆ, ಬೈಬಲಲ್ಲೇ ಇದೆಯಲ್ಲ ಈ ಮಾತು. ನಾವು ಹೆಸರು ಮಾಡೋದು ತಪ್ಪ? ಹೆಸರು ಮಾಡೋದು ತಪ್ಪೇನಿಲ್ಲ, ಮಾಡಿ, ಹೆಸರು ಮಾಡಿ. ಅದು ಹೆಸರು ಮಾಡೋದೇ ತಪ್ಪು.
ಹೆಸರು ಮಾಡೋದು ತಪ್ಪಲ್ಲ, ಹೆಸರೊಂದೇ ಮಾಡೋದು ತಪ್ಪು. ನೋಡಿ, ಈ ಒಂದು ಹೆಸರು ಮಾಡೋದಕ್ಕೆ ಪ್ರಾಣನ ಬೇಕಾದ್ರೆ ಅವರು ಕಳ್ಕೋತಾರೆ, ಸಮುದ್ರನ ಸುತ್ತಿ ಬರ್ತಾರೆ, ಊರುಗಳನ್ನ ಸುತ್ಕೊಂಡು ಬರ್ತಾರೆ, ಸಿಕ್ಕಾಪಟ್ಟೆ ಕಷ್ಟಪಡ್ತಾರೆ, ಕೆಲಸ ಮಾಡ್ತಾರೆ, ದುಡಿತಾರೆ, ತನ್ನ ಪ್ರಾಣನ ಕೊಟ್ಟು ಈ ಹೆಸರು ಗಳಿಸೋದಕ್ಕೆ ಟ್ರೈ ಮಾಡ್ತಾರೆ ಸಂಪಾದನೆಗೋಸ್ಕರ. ಆದರೆ ತಂದೆಯ ದೇವರ ಸಂಕಲ್ಪ ಏನು? ನೀವೆಲ್ಲರೂ ನನಗೋಸ್ಕರ ಬದುಕಿ, ದೇವರ ರಾಜ್ಯಕ್ಕೋಸ್ಕರ ನೀವು ತವಕ ಪಡಿ, ಅದರಿಂದ ನಿಮಗೆಲ್ಲ ಸಿಗತ್ತೆ. ಯೇಸು ಕ್ರಿಸ್ತ ಏನಂತ ಹೇಳ್ದ? ಭೂಮಿಗೆ ಬಂದೇನು ಹೇಳ್ದ? ಮತ್ತಾಯನ ಬರೆದ ಸುವಾರ್ತೆ ಹೇಳಿ, 6ನೇ ಅಧ್ಯಾಯ 19ನೇ ವಚನ ಓದಿ. ಸ್ವಲ್ಪ ಗಟ್ಟಿಯಾಗಿ ಓದಿ, ಇನ್ನೂ ಸ್ವಲ್ಪ ಗಟ್ಟಿ. ಭೂಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಬೇಡಿರಿ. ಇಲ್ಲಿ ಎಂಥದ್ದು ನುಸಿ ಹಿಡಿದು ಕಿಲುಬು ಹೊತ್ತಿ ಕೆಟ್ಟು ಹೋಗುವುದು. ಇಲ್ಲಿ ಕಳ್ಳರು ಕನ್ನ ಕೊರೆದು ಕದಿಯುವರು. ಆದರೆ ಪರಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಲಿ, ಅಲ್ಲಿ ಅದು ನುಸಿ ಹಿಡಿದು ಕಿಲುಬು ಹೊತ್ತಿ ಕೆಟ್ಟು ಹೋಗುವುದಿಲ್ಲ. ಇಲ್ಲೇನೇ ಮಾಡಿದ್ರು ಏನಾಗುತ್ತೆ? ಈಗ ನೀವು ಕೋಟೆಗಳು ನೋಡಿರ್ತೀರ, ಹೈವೇಗಳಲ್ಲಿ ಹೋಗ್ತಾ ಇರ್ತಾರಲ್ಲ, ಊರಿಂದ ಅವ್ರಿಗೆ ಹೋಗ್ಬೇಕಾದ್ರೆ ಎಲ್ಲ ಊರಲ್ಲೂ ಒಂದು ಬೆಟ್ಟ ಇರುತ್ತೆ. ಆ ಬೆಟ್ಟದ ಮೇಲೆ ಒಂದು ಕೋಟೆ ಇರುತ್ತೆ. ಆ ಕೋಟೆ ಏನಾಗಿರುತ್ತೆ? ಪಾಳು ಬಿದ್ದಿರುತ್ತೆ. ಆ ಕೋಟೆಯಲ್ಲಿ ಜನ ವಾಸ ಮಾಡ್ತಿದ್ದಾರಾ? ಇಲ್ಲ. ಯಾವುದೇ ಕೋಟೆ ತಗೊಳ್ಳಿ ನೀವು, ಬಿಜಾಪುರ, ಗುಲ್ಬರ್ಗ, ಬೀದರ್, ಮೈಸೂರು ಪಟ್ಟಣ ಪೂರ್ತಿ ನೀವು ಸುತ್ತಿದ್ರು, ಆಂಧ್ರ ಪ್ರಾಂತ್ಯ ಎಲ್ಲ ಸುತ್ತಿದ್ರು, ಎಲ್ಲ ಊರುಗಳಲ್ಲೂ ಕೋಟೆ ಇದೆ. ಆದರೆ ಅಲ್ಲಿ ಜನ ಇಲ್ಲ, ಎಲ್ಲ ಏನಾಗಿದೆ? ಪಾಳು ಬಿದ್ದಿದೆ. ಮತ್ತು ಆ ಕಟ್ಟಬೇಕಾದ್ರೆ ಎಷ್ಟು ಇಂಟ್ರೆಸ್ಟಾಗಿ ಕಟ್ಟಿರ್ತಾರಲ್ಲ, ಅವರು ಕಷ್ಟಪಟ್ಟು ಕಟ್ಟಿರ್ತಾರಲ್ಲ. ನೋಡಿ, ಈ ವಾಕ್ಯ ಎಷ್ಟು ಚೆನ್ನಾಗಿದೆ. ಭೂಲೋಕದಲ್ಲಿ ನೀವು ಗಂಟು ಮಾಡಿ ಇಟ್ಟುಕೊಳ್ಳಬೇಡಿ, ಅದು ನುಸಿ ಹಿಡಿದು ಹಾಳಾಗುತ್ತೆ. ಹಾಳಾಗ್ತಿದೆಯಲ್ಲ ನಮ್ಮ ಮುಂದೆನೇ, ನಮ್ಮ ಕಣ್ಣು ಮುಂದೆ ಹಾಳಾಗ್ತಿದೆ ಎಷ್ಟೋ ಕೋಟೆಗಳು, ಎಷ್ಟೋ ಮನೆಗಳು. ನೀವು ಒಂದು ಮನೆಗೆ ಒಂದು 6 ತಿಂಗಳು ಹೋಗಲಿಲ್ಲ ಅಂತ ಇಟ್ಕೊಳ್ಳಿ, 6 ತಿಂಗಳು ಬಿಟ್ಟು ಹೋಗಿ ಆ ಮನೆ ಹೇಗಾಗಿರುತ್ತೆ? ಪಾಳು ಮನೆ ಅಂತಾರೆ. ಸ್ವಲ್ಪ ಜನ ದೆವ್ವ ಇದೆ ಅಂತಾರಲ್ಲ, ಅದಕ್ಕೊಂದು ಸಿನಿಮಾ ಶೂಟಿಂಗ್ ಮಾಡಿಬಿಡ್ತಾರೆ ಆ ಮನೆಯಲ್ಲಿ. ಹಾಗಾಗಿ ಈ ಕಾರಣದಿಂದ ನಮ್ಮ ಪ್ರಾಣಾಧಾರಣೆಗೆ ಏನು ಊಟ ಮಾಡಬೇಕು, ಏನು ಕುಡಿಯಬೇಕು, ನಮ್ಮ ದೇಹ ರಕ್ಷಣೆಗೆ ಏನು ಹೊದ್ದುಕೊಳ್ಳಬೇಕು ಎಂದು ಚಿಂತೆ ಮಾಡಬೇಡಿರಿ. ಇವೆಲ್ಲವೂ ನಿಮಗೆ ಬೇಕಾಗಿದೆ ಅನ್ನೋದು ತಂದೆಯಾದ ದೇವರಿಗೆ ಗೊತ್ತಿದೆ. ನೀವು ಸ್ಪೆಷಲ್ ಪ್ರೇಯರ್ ಏನು, ಸ್ಪೆಷಲ್ ರಿಕ್ವೆಸ್ಟ್ ಲೆಟರ್ ಏನು ನೀವು ಹಾಕೋದು ಬೇಡ. ಭೂಮಿಯನ್ನು ಸೃಷ್ಟಿ ಮಾಡಿದ ಆತನಿಗೆ, ಈ ಪಂಚಭೂತಗಳನ್ನು ಕೊಟ್ಟ ಆತನಿಗೆ ತನ್ನ ಮಕ್ಕಳಿಗೆ ಊಟ ಬೇಕು, ಬಟ್ಟೆ ಬೇಕು, ತಿಂಡಿ ಬೇಕು, ಇವೆಲ್ಲ ಗೊತ್ತಿಲ್ವಾ? ಗೊತ್ತಿದೆ. ನೀವು ನನ್ನನ್ನು ಹುಡ್ಕೋದಕ್ಕೆ ಟ್ರೈ ಮಾಡಿ. ನಾನು ಎಲ್ಲಿದ್ದೀನಿ, ನನ್ನ ವಾಸಸ್ಥಾನ ಯಾವುದು, ನೀವು ಮರಣ ನಂತರ ಎಲ್ಲಿಗೆ ಬರ್ತೀರಿ, ನಿಮ್ಮ ಆತ್ಮ ಎಲ್ಲಿ ಸೇರಿಕೊಳ್ಳುತ್ತೆ, ಅದ್ರ ಬಗ್ಗೆ ನೀವು ತವಕ ಪಡಿರಿ. ಕೆಳಗಡೆ ಹೇಳ್ತಾರೆ ನೋಡಿ, ದೇವರ ರಾಜ್ಯಕ್ಕೋಸ್ಕರ ನೀವು ತವಕ ಪಡಿರಿ, ನೀತಿಗಾಗಿ ತವಕ ಪಡಿರಿ, ಇವುಗಳ ಕೂಡ ಇವೆಲ್ಲವೂ ನಿಮಗೆ ದೊರಕುತ್ತೆ. ಇವೆಲ್ಲವೂ ಅಂದರೆ ಏನು? ಮೇಲ್ಗಡೆ ಹೇಳ್ಕೊಂಡು ಬಂದ್ರಲ್ಲ, ಊಟ, ಬಟ್ಟೆ, ಆಹಾರ, ನಿಮ್ಮ ಹೆಸರು, ನಿಮ್ಮ ಲಕ್ಸುರಿ ಲೈಫು, ಇದೆಲ್ಲ ನಿಮ್ಮನ್ನು ಹುಡ್ಕೊಂಡು ಬರುತ್ತೆ. ನೀವು ನನ್ನನ್ನು ಹುಡ್ಕೊಂಡು ಬನ್ನಿ ಫಸ್ಟು ಅಂತಿದ್ದಾರೆ. ಇಷ್ಟು ಸತ್ಯವಾದ ಮಾತಾನೆ ಇದು. ನಿಮಗೆ ನಿಜವಾಗಿ ಹೇಳ್ತೀನಿ ಅಂತ ಕ್ರಿಸ್ತ ಹೇಳಿದಂಥ ಮಾತಿದ್ದು. ನಾನು ಮರಣ ನಂತರ 3ನೇ ದಿನ ಪುನರುತ್ಥಾನ ಆಗಿ ಬರ್ತೀನಿ ಅಂತ ಹೇಳಿದ್ರು. ಬಂದರು ತಾನೆ? ಬಂದ ಮೇಲೆ ಎಲ್ಲ ಮಾತುಗಳು ಮತ್ತೆ ಸತ್ಯ. ಇನ್ನು ಹೆಸರಾಯಿತು, ಹೆಸರಿಗೋಸ್ಕರ ಭೂರಾಜರು ಆ ಕಾಲದಲ್ಲಿ ಮಾಡಿದ್ರು. ಇನ್ನು ಹಣಕ್ಕೋಸ್ಕರ ತನ್ನ ಪ್ರಾಣನ ಕೊಡೋಕೆ ರೆಡಿ ಇರ್ತಾರೆ. ಯಾವ ರೀತಿ ಕೊಡ್ತಾರೆ? ಹಣ ಸಂಪಾದನೆಗೋಸ್ಕರ ಸೇಮ್ ಕಷ್ಟಾರ್ಜಿತ. ನೈಟೆಲ್ಲ ವರ್ಕ್ ಮಾಡ್ತಾರೆ, ಸೆಕೆಂಡ್ ಶಿಫ್ಟ್ ವರ್ಕ್ ಮಾಡ್ತಾರೆ, ಫಸ್ಟ್ ಶಿಫ್ಟ್ ವರ್ಕ್ ಮಾಡ್ತಾರೆ, ಎನಿ ಟೈಮ್ ಬ್ಯುಸಿ ಅಂತಾರೆ. ಸುವಾರ್ತೆಗೆ ಬನ್ನಿ, ಬ್ಯುಸಿ. ಸೆಮಿನಾರ್ ಇದೆ ಬನ್ನಿ, ಬ್ಯುಸಿ. ಚರ್ಚಿಗಾಗಿ ಬರ್ತಾ ಇಲ್ಲ, ಸಂಡೇ ಯಾವುದೋ ಕೆಲಸ ಇದೆ, ಬ್ಯುಸಿ. ಏನಕ್ಕೋಸ್ಕರ ಇವೆಲ್ಲ? ಹಣ ಸಂಪಾದನೆ ತಾನೆ. ಆದರೆ ಗ್ರಂಥದಲ್ಲಿ ದೇವರೇನು ಬರ್ತಿದ್ದಾರೆ? ಹಣವು ಶಾಶ್ವತ ಅಲ್ಲ. ಮತ್ತು ನಾವು ಓದಿ ಹೃದಯದಲ್ಲಿ ವಾರ ಓದಿ ಹಣ ಶಾಶ್ವತವಲ್ಲ ಅಂದಮೇಲೆ ಹಣಕ್ಕಾಗಿ ನಾವು ಬದುಕ್ತಾ ಇರೋದು ಹೇಗೆ? ಮತ್ತೆ ಯಾವ ನ್ಯಾಯ? ನೋಡಿ ಎಲ್ಲಿದೆ ಜ್ಞಾನೋಕ್ತಿಗಳಲ್ಲಿ? ಅದೇ ಸೊಲೊಮನ್ ಹೇಳ್ತಾರೆ, ಜ್ಞಾನಿಯಾದ ಸೊಲೊಮನ್ ಜ್ಞಾನೋಕ್ತಿಗಳಲ್ಲಿ ಹೇಳ್ತಾನೆ, 27ನೇ ಅಧ್ಯಾಯ, ದಿ ಪ್ರಾವರ್ಬ್ಸ್ 27th chapter verse 24. 27th chapter verse 24. ಸಂಪತ್ತು
ಸಂಪತ್ತು ಶಾಶ್ವತವಾಗಿರುವುದಿಲ್ಲವಷ್ಟೇ, ಕಿರೀಟವು ತಲತಲಾಂತರಗಳವರೆಗೂ ನಿಂತೀತೋ. ಕ್ವಶನ್ ಅದು, ನೀವು ಕ್ವಶನ್ ಥರ ಓದ್ಬೇಕಮ್ಮ. ಅಲ್ಲಿ ಕ್ವಶನ್ನು ಕಾಮ ಆ ಭಾವ ತಪ್ಪಾಗ್ಬಿಡ್ತಾರೆ ಸರಿಗೆ ಓದ್ದೆ ಹೋದರೆ. ನೋಡಿ ನಾನು ಓದ್ತೀನಿ. ಸಂಪತ್ತು ಶಾಶ್ವತವಾಗಿರುವುದಿಲ್ಲವಷ್ಟೇ, ಕಿರೀಟವು ತಲತಲಾಂತರಗಳವರೆಗೆ ನಿಂತೀತೋ. ಈ ಕಿರೀಟಕ್ಕೋಸ್ಕರನೇ ತುಂಬ ಜನ ನನ್ನ ಜೀವನನೇ ಇದು ಅಂತ ಹೇಳ್ತಾ ಇರ್ತಾರೆ. ನನ್ನ ಏಮ್ ಏನು ಗೊತ್ತಾ, ನಾನು ಅದನ್ನು ಸಾಧನೆ ಮಾಡಬೇಕು. ಮಾಡಾಯಿತು, ಆಮೇಲೆ ರಿಟೈರ್ಡ್ ಆಯಿತು, ಆಮೇಲೆ ಬಾಲ್ಕನಿಯಲ್ಲಿ ಸುಮ್ಮನೆ ಕೂತ್ಕೊಂಡು ರೋಡಲ್ಲಿ ಹೋಗೋ ಬರೋ ಬಸ್ಸು ಕಾರು ಗಾಡಿಗಳನ್ನ ನೋಡ್ತಾ ಕೂತಿರ್ತಾನೆ ಆ ವ್ಯಕ್ತಿ. ಈಗ ಸುಮಾರು ಜನ ಕ್ರೀಡಾಪಟುಗಳು ನಿಮ್ಗೆ ಗೊತ್ತು, ನನ್ನ ಸಾಧನೆ ಮಾಡಿದವರೆಲ್ಲ ಈಗ ರಿಟೈರ್ಡ್ ಲೈಫ್ ಹೇಗಿದೆ ಅವ್ರದ್ದು. ಸಿನಿಮಾ ಸೆಲೆಬ್ರಿಟೀಸ್ಗಳದ್ದು ರಿಟೈರ್ಡ್ ಲೈಫ್ ಇವಾಗ ಹೇಗಿದೆ, ಯಾವಾಗ ಹೋಗ್ತೀನೋ ಗೊತ್ತಿಲ್ಲ ಅನ್ನೋ ಭಯದಲ್ಲೇ ಇರ್ತಾರೆ. ಇವಾಗ ಯಾರ್ಯಾರು 70 ಕ್ರಾಸ್ ಆಗಿದ್ದಾರೋ ಅವರೆಲ್ಲ ಸುಮ್ಮನೆ ಒಂದು ಬಾಲ್ಕನಿಯಲ್ಲಿ ಕೂತಿರ್ತಾರೆ ಡಯಟ್ ಮಾಡಿಕೊಂಡು. ಇನ್ನು ಗೊತ್ತಿಲ್ಲ 5 ವರ್ಷಕ್ಕೆ ಹೋಗ್ತೀನೋ 10 ವರ್ಷಕ್ಕೆ ಹೋಗ್ತೀನೋ. ಸೊ ನಿನ್ನ ಕಿರೀಟ ಇಲ್ಲಿ ಭೂಮಿ ಮೇಲೆ ಶಾಶ್ವತವಲ್ಲ, ನೀನೇ ಶಾಶ್ವತವಲ್ಲ ಅಂದಮೇಲೆ ನಿನ್ನ ಈ ಕಿರೀಟ, ನಿನ್ನ ಈ ಸಂಪತ್ತು ಇನ್ಯಾರೋ ತಿಂತಾರೆ. ಸತ್ಯ ತಾನೇ ಇದು? ಹಾಗಾಗಿ ಇವೆಲ್ಲ ಯಾಕೆ ಹೆಂಗೆ ಸಂಪಾದನೆ ಮಾಡ್ಕೊಂಡ್ವಿ ನಾವು? ರಾತ್ರಿ ಪಾಪು ಮಕ್ಕಳಾದ್ರು ಗಲಾಟೆ ಮಾಡಬಾರ್ದು, ಅವರವರು ಪೇರೆಂಟ್ಸು ಕಂಟ್ರೋಲ್ ಮಾಡಬೇಕು. ಹಾಂ ನೋಡಿ, ಈ ಸಂಪತ್ತಾಗಲಿ, ಈ ಡಿಗ್ರಿಗಳಾಗಲಿ, ಈ ಕಿರೀಟಗಳಾಗಲಿ, ಈ ಅಧಿಕಾರಗಳಾಗಲಿ ಶಾಶ್ವತ ಅಲ್ಲ. ಇದನ್ನು ಪಡ್ಕೊಳ್ಳೋದಕ್ಕೆ ನಮ್ಮ ಜೀವನನೇ ನಾವು ಇಟ್ಬಿಟ್ಟಿರ್ತೀವಿ. ಆದರೆ ಶಾಶ್ವತವಲ್ಲದಕ್ಕೆ ಏನು ಮಾಡಿರ್ತೀವಿ, ನಮ್ಮ ಜೀವನನೇ ಇಟ್ಬಿಟ್ಟಿರ್ತೀವಿ ಟೋಟಲಾಗಿ. ಇದನ್ನೇ ಪ್ರಾಣನ ಕಳ್ಕೊಳ್ಳೋರು. ನಾವಿನ್ನೂ ಮೊದಲನೇ ಭಾಗದಲ್ಲಿದ್ದೀವಿ. ಪ್ರಾಣನ ಕಳ್ಕೊಳ್ಳೋರು ಯಾವ ರೀತಿ ಕಳ್ಕೊಳ್ತಾ ಇದ್ದೀವಿ? ಹೆಸರಿಗೋಸ್ಕರ ಮತ್ತು ಹಣಕ್ಕೋಸ್ಕರ. ಮತ್ತಾಯನು ಬರೆದ ಸುವಾರ್ತೆಯಲ್ಲಿ ಯೇಸು ಕ್ರಿಸ್ತ ಒಂದು ಮಾತು ಹೇಳ್ತಾನೆ ನೋಡಿ. ದಿ ಗಾಸ್ಪೆಲ್ ಅಕಾರ್ಡಿಂಗ್ ಟು ಸೆಂಟ್ ಮ್ಯಾಥ್ಯೂ 6th chapter verse 24, 6ನೇ ಅಧ್ಯಾಯ 24ನೇ ವಚನ. ಓದ್ತೀರಾ? ಆದರೂ ನಾನು ಓದ್ಲ. ಯಾವನು ಇಬ್ಬರು ನೋಡಿ, ಯಾವನು ಇಬ್ಬರು ಯಜಮಾನರಿಗೆ ಸೇವೆ ಮಾಡಲಾರನು, ಅವನು ಒಬ್ಬನನ್ನು ದ್ವೇಷಿಸಿ ಮತ್ತೊಬ್ಬನನ್ನು ಪ್ರೀತಿಸುವನು, ಇಲ್ಲವೇ ಒಬ್ಬನನ್ನು ಹೊಂದಿಕೊಂಡು ಮತ್ತೊಬ್ಬನನ್ನು ತಾತ್ಸಾರ ಮಾಡುವನು. ಈ ಮಾತು ನೀವು ಅಂಡರ್ಲೈನ್ ಮಾಡ್ಕೊಬೇಕು. ಇವತ್ತು ನೀವು ದೇವರನ್ನು ಧನವನ್ನು ಎರಡನ್ನೂ ನೀವು ಒಂದೇ ಸಲ ಸೇವಿಸಲಾರಿರಿ. ಒಂದು ಧನದ ಮೇಲೆ ಆಸೆ ಇಟ್ಕೊಂಡು ಹಣದ ಪೂಜೆ ಮಾಡಿ, ಇಲ್ಲ ದೇವ್ರ ಮೇಲೆ ಆಸೆ ಇಟ್ಕೊಂಡು ದೇವ್ರ ಪೂಜೆ ಮಾಡಿ. ಧನವನ್ನು ದೇವರನ್ನು ನೀವು ಎರಡನ್ನೂ ಒಟ್ಟಿಗೆ ಸೇವಿಸೋದಕ್ಕೆ ಆಗೋದಿಲ್ಲ. ಮೇಲ್ಗಡೆ ಅದಕ್ಕೆ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಇಬ್ಬರು ಯಜಮಾನರಿಗೆ ನೀವು ಸೇವೆ ಮಾಡೋದಕ್ಕಾಗೋದು. ಒಬ್ಬ ಯಜಮಾನ ಹತ್ರ ನಾವು ಕೆಲಸ ಮಾಡೋಕ್ಕೆ ಸಾಧ್ಯ? ಒಂದು ಸ್ಯಾಲ್ರಿ, ಒಬ್ಬ ಯಜಮಾನ, ಒಂದು ಕಂಪನಿ. ನನಗೆ ಆ ಯಜಮಾನನೂ ಬೇಕು, ಈ ಕಡೆ ಯಜಮಾನನೂ ಬೇಕು, 2 ಯಜಮಾನ ಬೇಕು, 2 ಸಂಬಳ ಬೇಕು ಅಂದರೆ ಆಗೋದಿಲ್ಲ. ನೋಡಿ, ಈ ಹಣಕ್ಕೋಸ್ಕರ ತನ್ನ ಪ್ರಾಣನ ಕಳ್ಕೊಳ್ಳೋರಿದ್ದಾರೆ. ಇನ್ನು ಆಸ್ತಿಗೋಸ್ಕರ ಪ್ರಾಣ ಕಳ್ಕೊಳ್ಳೋರು ಇರ್ತಾರೆ. ಮೊದಲನೇದೇನು? ಹೆಸರು. 2ನೇದು ಹಣ. 3ನೇದು ಆಸ್ತಿ. ಆಸ್ತಿ ಸಂಪಾದನೆ ಮಾಡೋರಿಗೆ ಅತ್ಯುತ್ತಮವಾದ ಒಂದು ಮಾತಿದೆ. ನಾನು ಆಗಲೇ ಹೇಳಿದೆ, ಕಿಂಗ್ ಸೊಲೊಮನ್, ಇಸ್ರೇಲ್ ಕಿಂಗ್. ಅವನು ಇತಿಹಾಸದಲ್ಲೂ ಆಗಲಿ ಭವಿಷ್ಯತ್ತಲ್ಲೂ ಆಗಲಿ ಅವನಂಥ ರಿಚೆಸ್ಟ್ ಮ್ಯಾನ್, ಅವನಂಥ ಐಶ್ವರ್ಯವಂತ ಯಾರೂ ಇಲ್ಲ. ಆ ಐಶ್ವರ್ಯವಂತ ಏನು ಮಾತು ಹೇಳಿದ್ದಾನೆ ಗೊತ್ತಾ? ಅದೇ ಪ್ರಸಂಗಿ ಗ್ರಂಥ ನೋಡಿ. ಪ್ರಸಂಗಿ 2ನೇ ಅಧ್ಯಾಯ 7ನೇ ವಚನ. 2ನೇ ಅಧ್ಯಾಯ 7ನೇ ವಚನ ನೋಡಿ, ನಾನು ಓದ್ತೀನಿ 4ರಿಂದ. ಮನೆಗಳನ್ನು ಕಟ್ಟಿಸಿಕೊಂಡೇನು, ತೋಟಗಳನ್ನು ಉದ್ಯಾನವನಗಳನ್ನು ಮಾಡಿಸಿ ಅವುಗಳಲ್ಲಿ ಸಕಲ ವಿಧವಾದ ಫಲವೃಕ್ಷಗಳನ್ನು ನಾಟಿಸಿಕೊಂಡೆನು. ಬೆಳೆಯುವ ಗಿಡಗಳ ತೋಪುಗಳಿಗೆ ನೀರು ಹಾಯಿಸುವುದಕ್ಕೆ ಕುಂಟೆಗಳನ್ನು ತೆಗೆಸಿಕೊಂಡೆನು. ಗಂಡು ಹೆಣ್ಣಾಳುಗಳನ್ನು ಕೊಂಡುಕೊಂಡೆನು. ಇದಲ್ಲದೆ ಯೆರೂಸಲೇಮಿನಲ್ಲಿ ಹಿಂದೆ ಇದ್ದವರೆಲ್ಲರಿಗಿಂತಲೂ ನಾನು ಬಲು ದನ ಕುರಿಗಳ ಧನವುಳ್ಳವನಾದೆನು ಮತ್ತು
ಬೆಳ್ಳಿ ಬಂಗಾರಗಳನ್ನು, ಅರಸರ ನಜರನ್ನು, ದಿಗ್ದೇಶಗಳು ಅಂದ್ರೇನು, ನನ್ನ ದೇಶದ ಸುತ್ತಮುತ್ತ ಇರತಕ್ಕಂಥ ಆಫ್ಘಾನಿಸ್ತಾನದವರೆಗೂ ಎಲ್ಲ ದೇಶಗಳಿಂದ ಕಪ್ಪವನ್ನು ಸಂಗ್ರಹಿಸಿಕೊಂಡೆನು. ಗಾಯಕ ಗಾಯಕಿಯರನ್ನು, ಮನುಷ್ಯರಿಗೆ ಭೋಗ್ಯರಾದ ಅನೇಕ ಉಪಪತ್ನಿಯರನ್ನು ಸಂಪಾದಿಸಿಕೊಂಡೆನು. ಹೀಗೆ ಯೆರೂಸಲೇಮಿನಲ್ಲಿ ಹಿಂದೆ ಇದ್ದವರೆಲ್ಲರಿಗಿಂತಲೂ ಹೆಚ್ಚು ಅಭಿವೃದ್ಧಿ ಹೊಂದಿ ದೊಡ್ಡವನಾದೆನು. ನೋಡಿ, ಅವನಷ್ಟು ಸಾಹುಕಾರ ಈ ಪ್ರಪಂಚದಲ್ಲೇ ಇರಲಿಲ್ಲ. ಆ ಸಾಹುಕಾರ ಲಾಸ್ಟಲ್ಲಿ ಏನು ಹೇಳ್ತಾನೆ, 11ನೇ ವಚನಕ್ಕೆ ಬನ್ನಿ. ಆಗ ನನ್ನ ಕೈಯಿಂದ ನಡೆಸಿದ ಎಲ್ಲ ಕೆಲಸಗಳಲ್ಲಿಯೂ ನಾನು ಪಟ್ಟ ಪ್ರಯಾಸದಲ್ಲಿಯೂ ದೃಷ್ಟಿ ಇಟ್ಟೆನು. ಆಹಾ, ಗಾಳಿಯನ್ನು ಹಿಂದಟ್ಟಿದ ಹಾಗೆ ಸಮಸ್ತವು ವ್ಯರ್ಥವಾಯಿತು. ಲೋಕದಲ್ಲಿ ಇನ್ನು ಯಾವ ಲಾಭವೂ ಕಾಣಲಿಲ್ಲ, ವ್ಯರ್ಥವೇ ವ್ಯರ್ಥ. ಇಷ್ಟು ಸಂಪಾದನೆ ನಾನು ಮಾಡಿಕೊಂಡ್ರು ಇವೆಲ್ಲವೂ ವ್ಯರ್ಥ ಆಗೋಯ್ತು. ಗಾಳಿನ ಹಿಂದಟ್ಟಿದಂಗೆ. ಗಾಳಿನ ಯಾರಾದರೂ ಹಿಂದಟ್ಕೊಂಡು ಹೋದರೆ ನಾವು ಸಕ್ಸಸ್ ಆಗ್ತೀವ? ಗಾಳಿ ಒಂದು ಸಲ ಹೀಗೆ ಹೋಗ್ತಾ ಇರುತ್ತೆ, ಅದೇ ಗಾಳಿ ಮತ್ತೆ ಈ ಕಡೆ ತಿರುಗಿಬಿಡುತ್ತೆ, ಮತ್ತೆ ಹಿಂಗೆ ತಿರುಗ್ತೀವಿ, ಮತ್ತೆ ಹಿಂಗೆ ತಿರುಗ್ತೀವಿ, ಮತ್ತೆ ಹಿಂಗೆ ತಿರುಗ್ತೀವಿ. ಗಾಳಿಯನ್ನು ಗುದ್ದಿದ ಹಾಗೆ. ಗಾಳಿಗೆ ಗುದ್ದೋದು ಒಂದೇ, ಗಾಳಿನ ಫಾಲೋ ಮಾಡೋದು ಒಂದೇ. ಹಾಗಾಗಿ ಸೊಲೊಮನ್ ಏನು ಹೇಳ್ತಾನೆ, ಗಾಳಿನ ಹಿಂದಟ್ಟಿದಂಗಾಯಿತು ನಾನು. ಇವೆಲ್ಲ ಈ ಅಷ್ಟು ಆಸ್ತಿ ನನಗೆ ಬೇಕಾಗಿರಲಿಲ್ಲ. ಇಷ್ಟು ಬೆಳ್ಳಿ ಬಂಗಾರ, ಇಷ್ಟೊಂದು ಕೆಲಸದವರು, ಇಷ್ಟೊಂದು ಪತ್ನಿಯರು ಉಪಪತ್ನಿಯರಂತೆ ಅವನಿಗೆ. ನನ್ನ ಹೃದಯಕ್ಕೆ, ನನ್ನ ಕಣ್ಣಿಗೆ ಬೇಕಾದ್ದನ್ನೆಲ್ಲ ನಾನು ಪಡ್ಕೊಂಡೆ ಅಂತ ಹೇಳ್ತಾನೆ. ಹಾಗೆ ಆಸ್ತಿಗೋಸ್ಕರ ಇವತ್ತಿನ ಕಾಲದಲ್ಲಿ ನಿಮ್ಗೆ ಗೊತ್ತು, ಆಸ್ತಿಗೋಸ್ಕರನೇ ಎಷ್ಟೋ ಜನ ಪ್ರಾಣನ ಕೊಡ್ತಾರೆ. ರಕ್ತ ಕೊಡೋದು, ಬೆವರು ಸುರಿಸೋದು ಅಂದರೆ ಪ್ರಾಣ ಕೊಡೋದೇ ಅರ್ಥ. ಇನ್ನು ಅಧಿಕಾರ ದಾಹ, ಅಧಿಕಾರ ಸಂಪಾದನೆ. ದುಡ್ಡೇನ್ರಿ ದುಡ್ಡು, ಅಧಿಕಾರ ಇರಬೇಕು ನನಗೆ. ನಾನು ಬಂದಿದ ತಕ್ಷಣ ಎಲ್ಲರೂ ಎಸ್ಕಾರ್ಟ್ಸ್, ನಿಮ್ಗೆ ಗೊತ್ತಲ್ಲ, ಒಬ್ಬ ರಾಜಕೀಯ ವ್ಯಕ್ತಿ ಹೋಗ್ತಿದ್ದಾನೆ ಅಂದರೆ ಹೈವೇನಲ್ಲಿ ಮುಂದೆ 4 ಕಾರು ಹಿಂದೆ 4 ಕಾರು ಆಗುತ್ತೆ, ಎಸ್ಕಾರ್ಟ್ಸ್ ಅಂತಾರೆ ಅದಕ್ಕೆ. ಒಬ್ಬ ರಾಜಕೀಯ ವ್ಯಕ್ತಿ ಯಾವುದೇ ಫಂಕ್ಷನ್ಗೆ ಬಂದರೆ ಎಲ್ಲರೂ ಎದ್ದು ನಿಂತ್ಕೊಳ್ತಾರೆ, ಅವನಿಗೆ ಗೌರವ ಕೊಡ್ತಾರೆ. ಏನಕ್ಕೆ? ಅಧಿಕಾರ. ಒಂದು ಆಫೀಸರ್, ದೊಡ್ಡ ಆಫೀಸರ್ ಬಂದರೆ ಒಂದು ಅಧಿಕಾರ. ಹಾಗಾಗಿ ಹೈಯೆಸ್ಟ್ ಪೋಸ್ಟ್ಗೋಸ್ಕರ, ಹೈ ಲೆವೆಲ್ ಪೋಸ್ಟ್ಗೋಸ್ಕರ ಇವತ್ತು ತಮ್ಮ ಪ್ರಾಣನ ಕಳ್ಕೊಳ್ಳೋಕ್ಕೂ ರೆಡಿ ಇರ್ತಾರೆ. ತನ್ನ ಜೀವನ ಎಲ್ಲ ಮುಡುಪಾಗಿಟ್ಟು ಓದ್ತಾರೆ, ಕಷ್ಟಪಡ್ತಾರೆ, ದೇಶ ವಿದೇಶಗಳಲ್ಲಿ ಹೋಗಿ ಅಭ್ಯಾಸ ಮಾಡ್ಕೊಂಡು ಬರ್ತಾರೆ. ಎಲ್ಲರಿಗಿಂತ ನಾನು ಶ್ರೇಷ್ಠನಾಗಬೇಕು, ಒಳ್ಳೆ ಹೆಸರು ಬರಬೇಕು, ಹೈ ಲೆವೆಲ್ ಪೋಸ್ಟ್ ಬರಬೇಕು ಅಂತ ಮಾಡ್ತಾರೆ. ಈ ಹೈ ಲೆವೆಲ್ ಪೋಸ್ಟ್ ಯಾರಿಗಿತ್ತು? ಸೊಲೊಮನ್ಗಿತ್ತು. ತನಗೆ ತಾನು ಓದಿದ್ವಿ. ಹಿಂದೆ ಇದ್ದವರೆಲ್ಲರಿಗೂ 8ನೇ ವಚನ ಓದ್ತೀನಿ ನೋಡಿ, 9ನೇ ವಚನ. ಹೀಗೆ ಯೆರೂಸಲೇಮಿನಲ್ಲಿ ಹಿಂದೆ ಇದ್ದವರೆಲ್ಲರಿಗಿಂತಲೂ ಹೆಚ್ಚು ಅಭಿವೃದ್ಧಿ ಹೊಂದಿ ದೊಡ್ಡವನಾದೆನು. ನೋಡಿ, ಒಂದು ಕಾಲದಲ್ಲಿ ಆಲ್ರೆಡಿ ಹೈ ಲೆವೆಲ್ ಪೋಸ್ಟಲ್ಲಿ ಇದ್ದವನು ಅವನು. ಕೊನೆಗೆ ಲಾಸ್ಟಲ್ಲಿ ಏನಂತಾನೆ, ಇವೆಲ್ಲವೂ ಗಾಳಿಯನ್ನು ಹಿಂದಟ್ಟಿದ ಹಾಗೆ, ಗಾಳಿಯನ್ನು ಗುದ್ದಿದ ಹಾಗೆ. ಅದೇ ಅವನು ಆ ಟೈಮಲ್ಲಿ ದೇವರನ್ನ ಹುಡ್ಕೊಂಡು ಹೋಗಿದ್ದಿದ್ರೆ ಅವನಿಗೆ ನೆಮ್ಮದಿ ಸಿಗ್ತಾಯಿತ್ತೇನೋ. ಬಟ್ ಕೊನೆಗೆ ಅವನು ಆ ಜ್ಞಾನವಂತ ಏನಾಗ್ತಾನೆ, ಜ್ಞಾನಿ ಆಗೋಗ್ತಾನೆ. ಜ್ಞಾನಿ ಆಗಿನೇ ಇಷ್ಟೊಂದು ಜ್ಞಾನೋಕ್ತಿಗಳನ್ನ ನಮಗೆ ಕೊಟ್ಟಿರೋದು, ಇಷ್ಟೊಂದು ಕೀರ್ತನೆಗಳನ್ನ ನಮ್ಗೆ ಕೊಟ್ಟಿದ್ದಾನೆ. ನೀವು ಇದನ್ನೆಲ್ಲ ಓದಿ, ನಿದರ್ಶನ ರೂಪವಾಗಿ ಇದನ್ನೆಲ್ಲ ಓದಿ ನೀವು ನಿಮ್ಮ ಹೃದಯಗಳಲ್ಲಿ, ಮೊಬೈಲ್ ಆಫ್ ಮಾಡಿ ದಯವಿಟ್ಟು, ನಿಮ್ಮ ಹೃದಯಗಳಲ್ಲಿ ಇದನ್ನು ಅಳವಡಿಸ್ಕೊಳ್ಳಿ. ಏನಕ್ಕೆ ಮಾತುಗಳೆಲ್ಲ ಬರ್ಸಿದ್ದಾರೆ ಅಂದರೆ, ಇವನ್ನೆಲ್ಲ ಓದಿ ನೀವು ನೀತಿ ಪಾಠ ಇವೆಲ್ಲ. ಓ, ಈ ಥರ ರಾಜ, ಅವನಿಗೆ ಎಷ್ಟು ಹೆಂಡತಿಯರು, ಎಷ್ಟು ಆಸ್ತಿ, ಒಂದು ದಿನಕ್ಕೆ ಅವನಿಗೆ ಎಷ್ಟೋ ಲಕ್ಷ ಕೋಟಿ ಬಂಗಾರ ಕೊಡ್ತಾಯಿತ್ತು. ಕಪ್ಪ ಕಾಣಿಕೆ ಅಂತಾರೆ, ಅಷ್ಟು ಬಂಗಾರ ಬಂದು ಸೇರ್ತಾ ಇತ್ತು ಅವನಿಗೆ. ಕೊನೆಗೆ ಲಾಸ್ಟಲ್ಲಿ ಆ ರಾಜ ಏನಂದ, ಇದೆಲ್ಲವೂ ವ್ಯರ್ಥ, ಈ ಕೋಟೆಗಳು, ಈ ಅರಮನೆಗಳು ಎಲ್ಲ ವ್ಯರ್ಥ ಆಯಿತು. ನನ್ನ ಜೀವನ ಯಾವತ್ತಿದ್ರೂ ಈ ಮಣ್ಣು ಪಾಲಾಗುತ್ತೆ. ಮತ್ತು ನಾನು ಯಾರನ್ನು ತಿಳಿಬೇಕು? ನನ್ನ ಸೃಷ್ಟಿಕರ್ತನ ನಾನು ತಿಳಿಬೇಕು. ಯಾರು ನಮಗೆ ತಿಳಿಸ್ಕೊಡ್ತಾರೆ? ಅದಕ್ಕೋಸ್ಕರ ಆಗಾಗ ಪ್ರವಾದಿಗಳನ್ನ ಕಳಿಸ್ಕೊಟ್ರು ತಂದೆಯಾದ ದೇವರು. ಪ್ರವಾದಿಗಳನ್ನ ಕೂಡ ಕೊಂದಾಕ್ಬಿಟ್ರಲ್ಲ. ಕೊನೆ ಯೇಸು ಕ್ರಿಸ್ತನು ಬಿಟ್ಟಿಲ್ಲ, ಅವನು ಕೊಂದಾಕ್ಬಿಟ್ರಲ್ಲ. ಇವನನ್ನು ಶಿಲುಬೆಗೆ ಏರಿಸಿ ಇವನು ಮುಂದೆ ಏನೇನೋ ಕತೆ ಹೇಳ್ತಿದ್ದಾನೆ. ಪರಲೋಕ ಅಂತೆ, ಭೂಲೋಕ ಅಂತೆ, ಶಾಂತಿ ಅಂತೆ, ಸಮಾಧಾನ ಅಂತೆ, ಒಂದು ಕೆನ್ನೆಗೆ ಹೊಡೆದು ಇನ್ನೊಂದು ಕೆನ್ನೆ ತೋರಿಸುವಂತೆ. ಇದೆಲ್ಲ ಯಾವನು ಒಪ್ಕೋತಾನೆ? ಮಕ್ಕದ ಮೇಲೆ ಗುದ್ದಿದ್ರು ತಾನೆ, ಮಕ್ಕದ ಮೇಲೆ ಉಗುಳಿದ್ರು, ಮಕ್ಕದ ಮೇಲೆ ಗುದ್ದಿದ್ರು, ಕೊರಡೆ ಇಟ್ಕೊಂಡು ಹೊಡೆದ್ರು, ಬೀದಿನಲ್ಲಿ ಸುತ್ತಿಸ್ಕೊಂಡು ಹೋದ್ರು, 6 ಇಂಚು ಮಳೆಗಳ ಹೊಡೆದ್ರು. ಆಗ ನಗ್ನಗ್ತಾ ಹೇಳಿದ್ರು ಯೇಸು ಕ್ರಿಸ್ತ. ಏನಂತ ಹೇಳಿದೆ? ಇವತ್ತು ಬೆಳಿಗ್ಗೆ ಪ್ರಸನ್ನ ಹೇಳಿದ್ರಲ್ಲ, ನಗ್ನಗ್ತಾ ಏನಂತ ಹೇಳಿದ್ರಂತೆ, ದೇವರೇ, ತಂದೆಯೇ, ಪರಲೋಕದಲ್ಲಿ ವಾಸಿಸುವಾತನೇ, ಈ ಜನರು ಏನು ಮಾಡ್ತಿದ್ದಾರೆ ಅಂತ ಅವ್ರಿಗೆ ಗೊತ್ತಿಲ್ಲ ಪಾಪ, ಅವ್ರನ್ನ ಕ್ಷಮಿಸ್ಬಿಡು. ಅದೇ ನಾವು ಹಿಂದಗಡೆಯಿಂದ ಯಾರಾದ್ರು ಬಂದು, ಹಳೆ ಸ್ನೇಹಿತ ನಮ್ಗೆ ಏನಾದ್ರು ಬಂದು ಹಿಂದಗಡೆ ಬೆನ್ನ ಮೇಲೆ ಹಿಂಗೆ ಹೊಡೆದ ಅಂದರೆ
ಸಡನ್ನಾಗಿ ನಾವು ಶಾಕ್ ಆಗಿ ಹಿಂದೆಗಡೆ ಅವ್ನಿಗೆ ಕೋಪಕ್ಕೆ ಹೊಡೆದು ಬಿಡ್ತೀವಿ ರಿಟರ್ನು, ಸುಮ್ಮನೆ ಒಂದು ಏಟಿಗೆ. ನಮಗೆ ತಾಳ್ಮೆನೇ ಇಲ್ಲ. ಮತ್ತು ಇನ್ನೆಷ್ಟು ತಾಳ್ಮೆ ಹೊಂದಿರಬೇಕು ಕ್ರಿಸ್ತ ಆ ಟೈಮಲ್ಲಿ ಒಂದೊಂದು ಏಟಿಗೆ. ಹಾಗಾಗಿ ಈ ಹೆಸರು ಒಂದನೇದು, ಎರಡನೇದು ಹಣ, ಮೂರನೇದು ಆಸ್ತಿ, ನಾಲ್ಕನೇದು ಅಧಿಕಾರ, ಇನ್ನೊಂದು ಅಧಿಕ ಜ್ಞಾನ. ನಾವೇನೋ ಸಾಧನೆ ಮಾಡಿಬಿಡ್ತೀವಿ. ಈಗ ನಾವೊಂದು ಪ್ರೊಫೆಷನಲ್ಲಿ ಇರ್ತೀನಿ, ಅದು ಬೇಕು, ಇನ್ನೊಂದು ಪ್ರೊಫೆಷನ್ ಬೇಕು, ಇನ್ನೊಂದು ಪ್ರೊಫೆಷನ್ ಬೇಕು. ಈ ಕ್ರಿಕೆಟಲ್ಲಿ ಆಲ್ರೌಂಡರ್ ಅಂತಾರೆ ಗೊತ್ತಾ? ಬೌಲರ್, ಬ್ಯಾಟ್ಸ್ಮನ್, ಕೀಪಿಂಗ್ ಕೆಲಸ, ಫೀಲ್ಡಿಂಗ್ ಕೆಲಸ ಎಲ್ಲರೂ ಒಬ್ಬರೇ ಮಾಡ್ತಾರೆ, ಅವ್ರಿಗೆ ಆಲ್ರೌಂಡರ್ ಅಂತ ಕರಿತೀವಿ. ಈ ಜ್ಞಾನದಲ್ಲೂ ಅಷ್ಟೇ, ನನಗೆಲ್ಲ ಜ್ಞಾನ ಬೇಕು ಅಂತ ನನ್ನ ಜೀವನ ಎಲ್ಲ ಆ ಜ್ಞಾನನ ಪಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀವಿ. ಯಾವ ಜ್ಞಾನ? ದೇವರ ಜ್ಞಾನ ಅಲ್ಲ, ಲೋಕಜ್ಞಾನ. ಲೋಕದಲ್ಲಿರ್ತಕ್ಕಂಥ ಎಲ್ಲ ಜ್ಞಾನ. ನಾನು ಆಟೋಮೊಬೈಲ್ ಇಂಜಿನಿಯರ್ ಆಗಬೇಕು, ಇಲ್ಲಿ ಕಂಪ್ಯೂಟರ್ ಇಂಜಿನಿಯರ್ ಆಗಬೇಕು, ಇಲ್ಲಿ ಸಿವಿಲ್ ಇಂಜಿನಿಯರ್ ಆಗಬೇಕು, ನಾನು ಡಾಕ್ಟ್ರು ಆಗಬೇಕು, ನಾನೇ ಔಷಧಿ ಕೊಡ್ತೀನಿ ಎಲ್ಲರಿಗೂ, ನಾನೇ ಆಪ್ರೇಷನ್ ಮಾಡ್ತೀನಿ, ನಾನು JCBನೂ ಓಡಿಸ್ಬೇಕು, ಎಲ್ಲ ನಾನು ಫ್ಲೈಟು ಓಡಿಸ್ಬೇಕು, ಟ್ರಾವೆಲ್ ಏಜೆನ್ಸಿ ಇಡಬೇಕು. ಈ ಎಲ್ಲ ಜ್ಞಾನ ಇದೆಯಲ್ಲ ಈ ಪ್ರಪಂಚದಲ್ಲಿ, ನಮ್ಗೆ ಬೇಕಾದಷ್ಟು ಜ್ಞಾನ ಇದೆ. ಎಲ್ಲ ಜ್ಞಾನ ಪಡಿಬೇಕು ಅಂದ್ಬಿಟ್ಟು ಅದಕ್ಕೋಸ್ಕರ ತಮ್ಮ ಪ್ರಾಣನ ಕಳ್ಕೊಳ್ತಾ ಇರ್ತಾರೆ. ಪ್ರಾಣ ಕಳ್ಕೊಳ್ಳೋದು ಅಂದರೆ ಯಾವ ರೀತಿ ಅರ್ಥ ಹೇಳಿದೆ? ತನ್ನ ರಕ್ತ ಮತ್ತು ಬೆವರನ್ನ ಸುರಿಸೋದು, ಟೈಮ್. ಅಧಿಕ ಜ್ಞಾನ ನಿಮಗೆ ಆಲಸ್ಯ ಆಗುತ್ತೆ. ಆ ಮಾತು ನೋಡಿ, ಅದೇ ಸೊಲೊಮನ್ ಜ್ಞಾನಿ ಹೇಳಿದ ನೋಡಿ, ಎಷ್ಟು ಬ್ಯೂಟಿಫುಲ್ ಹೇಳಿದ್ದಾರೆ ನೋಡಿ. ಪ್ರಸಂಗಿ 2ನೇ ಅಧ್ಯಾಯ 10ನೇ ವಚನ ಆಗಲೇ ಓದಿದ್ವಲ್ಲ ನಾವು. ನನ್ನ ಕಣ್ಣು ಬಯಸಿದ್ದೆಲ್ಲವನ್ನು ನಾನು ಆ ಕಣ್ಣಿಗೆ ಒಪ್ಪಿಸಿದ್ನಂತೆ. ಈಗ ನನ್ನ ಕಣ್ಣು ಏನು ನೋಡುತ್ತೆ, ನನಗೆ ಅದು ಬೇಕಾ, ಹೇಗಾರ ಮಾಡಿ ಬಿಡೋದೇ, ನಾನು ತೊಗೊಳ್ಳೇಬೇಕು ಆ ಒಂದು ವಸ್ತುನ. ನನ್ನ ಕಣ್ಣು ಬಯಸ್ತು, ನನ್ನ ಕಣ್ಣಿಗೆ ಮತ್ತು ನನ್ನ ಹೃದಯಕ್ಕೆ ಅದನ್ನು ಒಪ್ಪಿಸಿಬಿಟ್ಟೆ. ಬಿಡಲಿಲ್ಲ. ಯಾವ ಸಂತೋಷವನ್ನು ಅನುಭವಿಸುವುದಕ್ಕೂ ನನ್ನ ಹೃದಯವನ್ನು ತಡೆಯಲಿಲ್ಲ. ನನ್ನ ಹೃದಯ ನೋಡಿ, ನಾನು ಬೇರೆ, ನನ್ನ ಹೃದಯ ಬೇರೆ. ಗೊತ್ತು ಅನ್ನೋದು ನಿಮಗೆ ಅದು ಕಾನ್ಸೆಪ್ಟು. ನಾನು ಬೇರೆ, ನನ್ನ ಕಣ್ಣು ಬೇರೆ. ನಾನು ಅನ್ನೋದು ಬೇರೆ, ನನ್ನ ಒಳಗಡೆ ಇರತಕ್ಕಂಥ ಅಂಗಾಂಗಗಳು ಬೇರೆ. ನಾವು ಡಾಕ್ಟರ್ ಹತ್ರ ಹೋಗಿ ಏನಂತೀವಿ? ಸ್ವಾಮಿ, ನನ್ನ ಹೊಟ್ಟೆ ಪ್ರಾಬ್ಲಮ್ ಆಗಿದೆ, ನನ್ನ ಕಿಡ್ನಿ ಪ್ರಾಬ್ಲಮ್ ಆಗಿದೆ, ನನ್ನ ಕಣ್ಣು ಕಾಣಿಸ್ತಿಲ್ಲ. ಅಂದರೆ ನಾನು ಬೇರೆ, ನನ್ನ ಕಣ್ಣು ಬೇರೆ. ನನ್ನ ಕಣ್ಣು ಬಯಸಿದ್ದನ್ನೆಲ್ಲ ನೋಡಿದ್ದೆಲ್ಲ ನಾನು ಅದನ್ನು ತಗೊಳ್ದೆ ಬಿಡಲಿಲ್ವಂತೆ. ನನ್ನ ಹೃದಯಕ್ಕೆ ಏನೇನು ಆಸೆ ಆಗುತ್ತೋ ಅದನ್ನೆಲ್ಲ ಪಡ್ಕೊಳ್ದೆ ಬಿಡಲೇ ಇಲ್ಲ ನಾನು ಅಂತ ಲಾಸ್ಟಲ್ಲಿ ಅಂತಾನೆ, ನನ್ನ ಹೃದಯವು ಏಕೆಂದರೆ ನನ್ನ ಹೃದಯವು ನನ್ನ ಕಾರ್ಯಗಳಲ್ಲೆಲ್ಲ ಹರ್ಷಿಸುತ್ತಾ ಇತ್ತು. ನನ್ನ ಹೃದಯವನ್ನು ನಾನು ತಡೆಯಲಿಲ್ಲ, ಏಕೆಂದರೆ ನನ್ನ ಹೃದಯವು ನನ್ನ ಕಾರ್ಯಗಳಲ್ಲೆಲ್ಲ ಹರ್ಷಿಸುತ್ತಾ ಇತ್ತು. ನನ್ನ ಪ್ರಯಾಸದಿಂದೆಲ್ಲ ನನಗಾದ ಲಾಭವೂ ಇದೆ. ಏನು ಲಾಭ? ನನಗೆ ನನ್ನ ಕಣ್ಣು ನೋಡಿದ್ದನ್ನು ನಾನು ಕಣ್ಣು ಕೊಟ್ಬಿಟ್ಟೆ, ನನ್ನ ಹೃದಯ ಬಯಸಿದ್ದನ್ನೆಲ್ಲ ನನ್ನ ಹೃದಯಕ್ಕೆ ನಾನು ಹೇಗೋ ಸಂಪಾದನೆ ಮಾಡಿ ತೊಗೊಂಬಂದು ಕೊಟ್ಬಿಟ್ಟೆ. ಇದಷ್ಟೇ ನನಗೆ ಲಾಭ, ಮಿಕ್ಕಿದೇನು ಲಾಭ ಇಲ್ಲ, ಎಲ್ಲ ವ್ಯರ್ಥ ವ್ಯರ್ಥ ವ್ಯರ್ಥ. ಲಾಸ್ಟಲ್ಲಿ ಹೇಳ್ಬಿಟ್ಟು ಅದೇ ಮಾತು. ಈಗ ನಾವು ಕೂಡ ಈ ಮಾತನ್ನು ಓದಿ ನನ್ನ ಕಣ್ಣು ಬಯಸಿದ್ದೆಲ್ಲ ನಾನು ತೊಗೊಳಕ್ಕೆ ಹೋಗೋದು ಮೂರ್ಖತನ ಅಲ್ವಾ? ನನ್ನ ಹೃದಯ ಬಯಸಿದ್ದೆಲ್ಲ ನನಗೆ ಬೇಕೇ ಬೇಕು ಅಂತ ಹಠ ಮಾಡೋದು, ಅದಕ್ಕೋಸ್ಕರ ನನ್ನ ಜೀವನನೇ ಇಟ್ಟುಬಿಡೋದು ವ್ಯರ್ಥ ಅನಿಸುತ್ತೆ ತಾನೇ? ಇದೆಲ್ಲ ವ್ಯರ್ಥವೇ. ಆ ಕೆಲಸ ಆದರೂ ಸರಿ, ಈ ಕೆಲಸ ಆದರೂ ಸರಿ, ಯಾವುದೋ ಒಂದು ಮಾಡಿಕೊಂಡು ಬದುಕೊಂಡು ಕೊನೆಗೆ ಒಂದು ಮರಣ ಅಂತ ಬರುತ್ತೆ ನಿಮಗೆ. ಆ ಮರಣನ ಅನುಭವಿಸಿ ನನ್ನ ಬಳಿಗೆ ಬನ್ನಿ, ನಾನು ನಿಮಗೆ ಶಾಂತಿ ಕೊಡ್ತೀನಿ ಅಂತ ದೇವರು ಹೇಳ್ತಿದ್ದಾರೆ. ಆ ಮಾತಿನ ಮೇಲೆ ಯಾರಿಗೂ ಗಮನ ಇಲ್ಲ ನನಗೆ ಅದೇ ಬೇಕು, ನನಗೆ ಇದೇ ಕೆಲಸ ಮಾಡಬೇಕು, ಹಠ. ನನ್ನ ಕಣ್ಣು ಬಯಸ್ತು, ನನ್ನ ಹೃದಯ ಬಯಸ್ತು. ಯಾಕಂದ್ರೆ ಯಾರೋ ಮಾಡ್ತಿರ್ತಾರೆ, ಯಾರೋ ಹೈ ಲೆವೆಲ್ ಹೋಗಿರ್ತಾರೆ, ಇಲ್ಲ ಆ ಹೈ ಲೆವೆಲ್ ಪೋಸ್ಟ್ ನನಗೆ ಬೇಕು. ಮತ್ತು ಈಗೋ ಕ್ರಿಯೇಟ್ ಆಗುತ್ತಾಗ ಆ ಈಗೋಯಿಂದ ಏನಾಗುತ್ತೆ, ಆಸ್ತಿ ಹಣ ಬೇಕಾಗುತ್ತೆ, ಹಣ ಸಂಪಾದನೆ ಮಾಡೋದಕ್ಕೆ ಬೇರೆ ದಾರಿ ಹಿಡಿತೀವಿ. ಸೊ ನೋಡಿ, ಒಂದಕ್ಕೊಂದು ಇಂಟರ್ಲಿಂಕ್ ಇದು. ಆಸೆ ನಿಗ್ರಹ, ಇಂದ್ರಿಯ ನಿಗ್ರಹ, ಇವೆಲ್ಲ ನಮ್ಗೆ ಇಲ್ಲದೆ ಹೋದರೆ ನಾವು ಪರದಾಡ್ತಾ ಇರ್ತೀವಿ ಲೋಕದಲ್ಲಿ. ನಮಗೆ ಎಷ್ಟು ಕೊಟ್ಟರೂ ತೃಪ್ತಿ ಆಗೋದಿಲ್ಲ. ಬೆಳ್ಳಿ ಆಶಿಸಿದವನಿಗೆ, ಅದು 5ನೇ ಅಧ್ಯಾಯ, ಅದೇ ಪ್ರಸಂಗಿ 5ನೇ ಅಧ್ಯಾಯನ 6ನೇ ಅಧ್ಯಾಯ ನೋಡಿ. ಬೆಳ್ಳಿ ಆಶಿಸಿದವನಿಗೆ ಎಷ್ಟಿದ್ದರೂ ಬೆಳ್ಳಿ ಸಾಲೋದಿಲ್ಲ ಅಂತ ಮಾತಿದೆಯಲ್ಲ ನೋಡಿ. 5:10 ಓದ್ತೀನಿ ನೋಡಿ. ಬೆಳ್ಳಿಯನ್ನು ಆಶಿಸುವವನಿಗೆ ಎಷ್ಟು ಬೆಳ್ಳಿಯಿಂದಲೂ ತೃಪ್ತಿಯಾಗದು, ಸಮೃದ್ಧಿಯನ್ನು ಬಯಸುತ್ತಲೇ ಇರುವವನಿಗೆ ಆದಾಯವೆಷ್ಟಾದರೂ ಸಾಲದು, ಇದು ಸಹ ವ್ಯರ್ಥ. ಆಮೇಲೆ ಸೊತ್ತು ಹೆಚ್ಚಿದರೆ ಅನುಭವಿಸುವವರ ಸಂಖ್ಯೆಯೂ ಹೆಚ್ಚುವುದು. ಅದು ಕಣ್ಣಿಂದ ನೋಡುವುದೇ ವಿನಃ ಬೇರೆ ಯಾವುದ್ರಲ್ಲಿ ನಮಗೆ ಅನುಭವಿಸೋದಕ್ಕೆ ಆಗೋದಿಲ್ಲ.
ಕೋಟಿ ಕೋಟಿ ಆಸ್ತಿ ಇರುತ್ತಾರೆ. ಈಗ ಇವತ್ತು ಬೆಳಿಗ್ಗೆ ಒಂದು ಎಕ್ಸಾಂಪಲ್ ಕೊಟ್ಟರು ಗೊತ್ತಾ ಪ್ರಸನ್ನಣ್ಣ, ಯಾರ್ದು ಅಂಬಾನಿದೋ ಅದಾನಿದ ಎಕ್ಸಾಂಪಲ್ ಕೊಟ್ಟರಲ್ಲ, ಅವ್ನ ಮಗನಿಗೆ ಈಗ ಏನೋ ಪ್ರಾಬ್ಲಮ್ ಇದೆ, ರೋಗ. ಅವನ ಹತ್ರ ಅಷ್ಟು ಕೋಟಿ ಕೋಟಿ ಆಸ್ತಿ ಇದ್ರು ಅವ್ನ ಮಗನ ನೋಡಿದ್ರೆ ಅವನಿಗೆ ಸಂಕಟ. ಎಷ್ಟು ಕೋಟಿ ಆಸ್ತಿ ಇದ್ದರೂ ನಿನಗೆ ಅದು ಕ್ಯೂರ್ ಆಗದೆ ಇರ್ತಕ್ಕಂಥ ಒಂದು ರೋಗ ನಿನಗೆ ಬಂತು ಅಂದರೆ ಪ್ರಯೋಜನ ಏನು? ನನ್ನ ಆಸ್ತಿ ಎಲ್ಲ ಮಾರಿದ್ರು ನನಗೆ ಉಳಿಸ್ಕೊಡಿ, ನನಗೆ ಮಗ ಬೇಕು, ಮಗಳು ಬೇಕು, ಅಮ್ಮ ಬೇಕು, ಅಪ್ಪ ಬೇಕು ಅಂದರೆ ಬದುಕಿಸ್ಕೊಳಕ್ಕಾಗಲ್ಲ. ಇವತ್ತೆಲ್ಲ ನಿಮ್ಗೆ ಗೊತ್ತು, ಮಾರಣಾಂತಿಕ ರೋಗಗಳು ಬರ್ತಾ ಇದೆ ಇವತ್ತೆಲ್ಲ. ಎಷ್ಟು ಕೋಟಿ ನನ್ನ ಆಸ್ತಿ ಎಲ್ಲ ಮಾರ್ಕೊಟ್ಬಿಡ್ತೀನಿ ಡಾಕ್ಟ್ರೇ ಬದುಕಿಸ್ಕೊಡಿ ಅಂದರೆ ಬದುಕಿಸ್ಕೊಡೋಕ್ಕಾಗಲ್ಲ. ನಿನ್ನ ಆಸ್ತಿನ ಇಟ್ಕೊಳ್ಳಪ್ಪ, ನನ್ನ ಕೈಯಲ್ಲಿ ಆಗಲ್ಲ. ಮತ್ತೆ ಏನಕ್ಕೆ ಯೂಸ್ ಆಯಿತು ಆಸ್ತಿ? ಮನುಷ್ಯನೇ ಕಳ್ಕೊಂಬಿಟ್ವಲ್ಲ. ಈಗ ಮನುಷ್ಯರೇ ನಮ್ಮ ಜೊತೆ, ನಾವು ಪ್ರೀತಿ ಮಾಡಿದಂಥ ಮನುಷ್ಯರು, ನಿನ್ನೆವರೆಗೂ ನನ್ನ ಜೊತೆ ಇದ್ದಂಥ ನನ್ನ ಸ್ನೇಹಿತ, ನಿನ್ನೆ ಮೊನ್ನೆವರೆಗೂ ನನ್ನ ಜೊತೆ ಇದ್ದಂಥ ನನ್ನ ಕುಟುಂಬಸ್ಥರು, ನನ್ನ ಸಂಬಂಧಿಕರು ಇವತ್ತು ನನ್ನ ಜೊತೆಯಲ್ಲಿಲ್ಲ. ಆಸ್ತಿ ಇದೆ, 10 ಕಾರ್ ಇದೆ ನನ್ನ ಹತ್ರ, 10 ಕೋಟಿಯ ಬ್ಯಾಂಕ್ ಬ್ಯಾಲೆನ್ಸ್ ಇದೆ. ನನ್ನ ಹತ್ರ ನನ್ನ ಒಡನಾಡಿಗಳು ಯಾರೂ ಇಲ್ಲ, ನನ್ನ ಸಂಗಾತಿ ಇಲ್ಲ, ಮಗಳಿಲ್ಲ, ಅಮ್ಮ ಇಲ್ಲ, ಅಪ್ಪ ಇಲ್ಲ. ಏನು ಮಾಡ್ತೀರ ಆಸ್ತಿ ಇಟ್ಕೊಂಡು? ನೋಡಿ, ಎಷ್ಟು ಅತ್ಯುತ್ತಮವಾದ ಮಾತಿದೆ. ಹಾಗಾಗಿ ಪ್ರೀತಿಯ ಸಹೋದರ ಸಹೋದರಿಯರೇ, ಅಧಿಕ ಜ್ಞಾನ ಕೂಡ ತಪ್ಪು. 12ನೇ ಅಧ್ಯಾಯ 10ನೇ ವಚನ ನೋಡಿ, ಇದೇ ಪ್ರಸಂಗಿ, ಎಕ್ಲೆಸಿಯಸ್ಟಸ್ 12ನೇ ಅಧ್ಯಾಯ 11 ಮತ್ತು 12. ಜ್ಞಾನಿಗಳ ಮಾತುಗಳು ಮುಳ್ಳುಗೋಲು ಅಂದರೆ ಗೊತ್ತಲ್ಲ, ಒಂದು ಕೋಲು ತುದಿನಲ್ಲಿ ಮುಳ್ಳು ಥರ ಇರುತ್ತೆ, ಅದ್ರಲ್ಲಿ ಚುಚ್ಚಿದ್ರೆ ಹೆಂಗಿರುತ್ತೆ ಅಷ್ಟು ನೋವಂತೆ. ಜ್ಞಾನಿಯ ಮಾತು ಅದು ಸ್ವಲ್ಪ ಕಹಿಯಾಗಿ ಇರುತ್ತೆ. ಯಾವಾಗಲೂ ಸತ್ಯ ಏನಾಗುತ್ತೆ, ಕಹಿ ಇರುತ್ತೆ. ಏನಪ್ಪ ಇವನು ಯಾವಾಗಲೂ ಕಯ ಅಂತಾನೆ, ಏನು ಎಂಜಾಯ್ಮೆಂಟ್ ಮಾಡೋಕ್ಕೂ ಬಿಡೋದಿಲ್ಲ ನನ್ನ ಲೈಫಲ್ಲಿ. ನಾವು ಹುಟ್ಟಿದ್ದೇನಕ್ಕೆ? ಎಂಜಾಯ್ ಮಾಡಬೇಕಲ್ವಾ? ಹಾಗೆ ನೋಡಿ ಮುಂದೆ, ಜ್ಞಾನಿಗಳ ಮಾತುಗಳು ಮುಳ್ಳುಗೋಲುಗಳು, ಸಂಗ್ರಹ ವಾಕ್ಯಗಳು ಬಿಗಿ ಬಿಗಿಯಾಗಿ ಬಡಿದ ಮೊಳೆಗಳು, ಒಬ್ಬನೇ ಕರ್ತನಿಂದ ಬಂದಿವೆ ಕಂದ. ನೋಡಿ, ಕಂದ ಅಂತ ಹೇಳ್ತಿದ್ದಾರೆ ಮಕ್ಕಳಿಗೆ ಅವರು. ಇದಲ್ಲದೆ ಉಳಿದವುಗಳಲ್ಲಿಯೂ ಎಚ್ಚರದಿಂದಿರು, ಬಹು ಗ್ರಂಥಗಳ ರಚನೆಗೆ ಮಿತಿಯೇ ಇಲ್ಲ. ಅತಿ ವ್ಯಾಸಂಗವು ದೇಹಕ್ಕೆ ಆಯಾಸ. ಅತಿ ವ್ಯಾಸಂಗ, ಅತಿ ಜ್ಞಾನ, ಅತಿಯಾದ ನಮ್ಮ ಶರೀರದ ಮೇಲೆ ನಮಗೆ ಅತಿಯಾದ ಆಸೆ. ಏಜ್ ಆಗ್ತಾ ಈಗ ನೀವು ನೋಡಿ, 20 ವರ್ಷದಲ್ಲಿದ್ದಂಗೆ ನಾವು ಇದ್ದೀವ. ಈಗ ನಾನು 22 ವರ್ಷದಲ್ಲಿ ಹೇಗಿದ್ದೆ, ಈಗ ನನಗೆ 50 ವರ್ಷ, ನಾನು ಹೇಗಿದ್ದೀನಿ. 10 ವರ್ಷಕ್ಕೆ ನನ್ನ ಶರೀರ ಹೆಂಗಾಗ್ಬಿಡ್ತಾ ಗೊತ್ತಿಲ್ಲ. ಆದರೂ ನನ್ನ ಶರೀರ ಮೇಲೆ ನನಗೆ ಆಸೆ ಇರಲೇಬೇಕು ತಾನೆ. ನಮ್ಮ ಶರೀರನ ನಾವು ಆಸೆ ಪಡೆದ್ರೆ ಇನ್ಯಾವ ಶರೀರ ಮೇಲೆ ಆಸೆ ಪಡೋಕ್ಕಾಗುತ್ತೆ? ಆಸೆ ಇರಲಿ, ಆದರೆ ನನ್ನ ಶರೀರನೇ ಮುಖ್ಯ ಅಲ್ಲ. ಕೆಲಸ ಬೇಕು, ಕೆಲಸನೇ ಮುಖ್ಯ ಅಲ್ಲ. ಹಣ ಬೇಕು, ಹಣವೇ ಮುಖ್ಯ ಅಲ್ಲ. ಈ ಭೂಮಿ, ಈ ಬದುಕೆಲ್ಲ ಬೇಕು, ಬಟ್ ಈ ಭೂಮಿ ಬದುಕೆ ಮುಖ್ಯ ಅಲ್ಲ. ಬೇರೆ ಒಂದು ಲೋಕ ಇದೆ. ಮತ್ತು ಎಲ್ಲೋದ್ರು ಪ್ರಾಣ? ಈಗ ನಮ್ಮ ಮುಂದೆ ತೀರಿ ಹೋದಂಥವರೆಲ್ಲ ಎಲ್ಲೋದ್ರು? ನನ್ನ ಜೊತೆ ಇದ್ದಂಥವರೆಲ್ಲ ತೀರೋದ್ರಲ್ಲ, ಅವರೆಲ್ಲ ಎಲ್ಲೋದ್ರು? ಮತ್ತೆ ಈ ಭೂಮಿನ ಬಿಟ್ಟೇ ಹೋಗ್ಬಿಟ್ರಲ್ಲ, ಎಲ್ಲೂ ನಾನು ಕಾಣಿಸ್ಕೊಳ್ಳಲ್ಲ. ಇದೇ ಸತ್ಯ ತಾನೆ. ಈ ಸತ್ಯನ ಅರ್ಥಕೊಂಡು ಕೂಡ ನಾವು ಯಾಕೆ ಈ ಜಂಜಾಟದಲ್ಲಿ ಸಿಕ್ಕಾಕೊಳ್ತಾ ಇದ್ದೀವಿ? ಇದನ್ನೇ ಸೊಲೊಮೋನು, ಈ ಜ್ಞಾನಿಯಾದ ಸೊಲೊಮೋನ್, ರಿಚೆಸ್ಟ್ ಐಶ್ವರ್ಯವಂತನಾದ ಸೊಲೊಮೋನ್ ಈ ಮಾತುಗಳೆಲ್ಲ ಹೇಳ್ಕೊಂಡು ಬರ್ತಾನೆ. ಹೆಸರು ಮಾಡೋದಾಗಲಿ, ಹಣ ಮಾಡೋದಾಗಲಿ, ಆಸ್ತಿ ಮಾಡೋದಾಗಲಿ, ಅಧಿಕಾರಕ್ಕೆ ಹಂಬಲಿಸೋದಾಗಲಿ, ಅಧಿಕ ಜ್ಞಾನ ಸಂಪಾದನೆ ಮಾಡೋದಾಗಲಿ, ಇವೆಲ್ಲ ನಾನು ಮಾಡಿಬಿಟ್ಬಿಟ್ಟಿದ್ದೀನಿ. ನನ್ನಷ್ಟು ಜ್ಞಾನವಂತ ಯಾರೂ ಇಲ್ಲ, ನನ್ನಷ್ಟು ರಿಚೆಸ್ಟ್ ಪರ್ಸನ್ ಯಾರೂ ಇಲ್ಲ. ನೀವು ಹಿಸ್ಟ್ರಿನಲ್ಲಿ ತೆಗೆದು ನೋಡಿ, ಗೂಗಲಲ್ಲಿ ತೆಗೆದು ನೋಡಿ, ಕಿಂಗ್ ಸೊಲೊಮನ್ ಅಂತ ಬರುತ್ತೆ. ಒಂದು ದಿನಕ್ಕೆ ಅವನಿಗೆ ಎಷ್ಟೋ ಲಕ್ಷ ಕೋಟಿ ಬಂಗಾರ ಬರ್ತಾಯಿತ್ತು. ಒಂದು ದಿನಕ್ಕೆ 51 ಲಕ್ಷ ಅಂಬಾನಿಯಷ್ಟು ಆಸ್ತಿ. ನಾವು ಕಂಪೇರ್ ಮಾಡೋಕ್ಕೆ ಕ್ಯಾಲ್ಕುಲೇಟ್ರಲ್ಲಿ ಝೀರೋನೇ ಇಲ್ಲ, ಇನ್ಫಿನಿಟಿ ಅಂತೀವಿ, ಅಷ್ಟಿದೆ ಆಸ್ತಿ ಇತ್ತು ಅವನ ಹತ್ರ. ಕೊನೆಗೆ ಅವನು ನೋಡಿ ಎಲ್ಲ ವ್ಯರ್ಥ ಅಂದ್ಬಿಟ್ಟ. ಇದೆಲ್ಲ ಏನು ನಾನು ಹೇಳಿದ್ದು ಮೊದಲನೇ ಭಾಗ, ಪ್ರಾಣವನ್ನು ಕಳ್ಕೊಳ್ಳೋರ ವಿಷಯ. ತನ್ನ ಪ್ರಾಣನ ಕಳ್ಕೊಳ್ಳೋರಿದ್ದಾರೆ. ಏನಕ್ಕೋಸ್ಕರ? ಸರ್ವಲೋಕನ ನಾನು ಸಂಪಾದನೆ ಮಾಡ್ಕೋತೀನಿ, ಇಷ್ಟು ಆಸ್ತಿ ಮಾಡ್ತೀನಿ, ಇಷ್ಟು ಹೆಸರು ಮಾಡ್ತೀನಿ ಅಂತ ತನ್ನ ಪ್ರಾಣಾರ್ಜಿತ, ತನ್ನ ಕಷ್ಟಾರ್ಜಿತ ನಾನು ಕಳ್ಕೊಳ್ತಾ ಇರ್ತಾರೆ. ಇಲ್ಲಿ ಸಂಬಂಧಗಳನ್ನ ಬಿಟ್ಬಿಡ್ತಾರೆ. ನನಗೆ ಸಂಬಂಧಗಳು ಬೇಕು, ಪ್ರೀತಿ ಬೇಕು, ದೇವರು ಬೇಕು, ದೇವ್ರ ವಾಕ್ಯ ಬೇಕು, ನೀತಿ ಬೇಕು ನನಗೆ. ಯಾಕೆ ನಾವು ಲೋಕದಲ್ಲಿ ಎಲ್ಲರ ಥರ ಮುಳುಗ್ಬಿಟ್ಟಿದ್ದೀವಲ್ಲ, ಅವರು ಬೇರೆ ನಾವು ಬೇರೆ, ಅವ್ರದ್ದು ಕ್ಯಾರೆಕ್ಟರ್, ಅವ್ರದ್ದೇ ಕಲ್ಚರ್ ಬೇರೆ, ನಮ್ಮದೇ ಕಲ್ಚರ್ ಬೇರೆ. ಯಾಕೆ ನಾವು ವಿಂಗಡಣೆ ಮಾಡ್ಕೊಳ್ತಾ ಇಲ್ಲ? ವೀಕೆಂಡಲ್ಲಿ ನೋಡಿ, ನಿಮಗೆಲ್ಲ ಗೊತ್ತಿದೆ, ನೀವು ಅಲ್ಲಿಂದ ತಾನೇ ಬರ್ತಾಯಿದ್ದೀರಾ, 30-35 ಕಿಲೋಮೀಟ್ರಿಂದ ಬರ್ತಾಯಿದ್ದೀರ ನೀವೆಲ್ಲರೂ. ಕೋರಮಂಗಲ, ಡೈರಿ ಸರ್ಕಲ್ಲು, ಚರ್ಚ್ ಸ್ಟ್ರೀಟೆಲ್ಲ ಹಾದೇ ಬರ್ತೀರ ನೀವು. ಅಲ್ಲ ನೋಡಿ, ವೀಕೆಂಡಲ್ಲಿ ಹೆಂಗಿರುತ್ತೆ ನೈಟೆಲ್ಲ, 12 ಗಂಟೆ, ರಾತ್ರಿ 1 ಗಂಟೆ,
ನಮ್ಮಲ್ಲಿ ಎಷ್ಟೋ ಸಹೋದರರು ಓಲಾ ಪಿಕಪ್ ಕೂಡ ಮಾಡ್ತಾರೆ, ಜ್ಞಾನ ಇರೋದಿಲ್ಲ ಅಲ್ಲಿರೋರಿಗೆ. ಅವ್ರು ನಾವು ಎಲ್ಲಿ ಪಿಕಪ್ ಮಾಡ್ತೀವಿ, ಎಲ್ಲಿ ಡ್ರಾಪ್ ಮಾಡ್ತೀವಿ ಅನ್ನೋ ಜ್ಞಾನವೂ ಇರೋದಿಲ್ಲ. ಈ ಥರ ಇದೆ ಇವತ್ತು ಲೋಕದ ಪರಿಸ್ಥಿತಿ. ಯಾಕೆ ಅವ್ರಿಗೆ ಗೊತ್ತಿಲ್ಲ, ನಾನು ನೀತಿವಂತನಾಗಿರಬೇಕು, 4 ಜನಕ್ಕೆ ನಾನು ಮಾದರಿಯಾಗಿರಬೇಕು. ಇದು ತುಂಬ ತಪ್ಪು. ಇದು ಬೇರೆ ಬೇರೆ ದಾರಿಗೆ ನಮ್ಮನ್ನು ಎಳ್ಕೊಂಡು ಹೋಗುತ್ತೆ. ಸುಮ್ಮನೆ ಲೈಟಾಗಿ ಡ್ಯಾನ್ಸ್ ಮಾಡೋಣ ಅನಿಸುತ್ತೆ, ಆಮೇಲೆ ಮತ್ತೆ ಎಲ್ಲೋ ಹೋಗೋಣ ಅನಿಸುತ್ತೆ, ಲಾಂಗ್ ಡ್ರೈವ್. ಮತ್ತು ಬೇರೆ 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 ಡ್ರಗ್ಸ್ ತೊಗೊಬೇಕು ಅನಿಸುತ್ತೆ. ನಮ್ಗೆ ಗೊತ್ತಿಲ್ಲದೆ ಕೊಟ್ಬಿಡ್ತಾರೆ ಡ್ರಗ್ಸು. ಫ್ರೆಂಡ್ಸೇ, ಇವತ್ತು ನಿಮ್ಗೆ ಗೊತ್ತಿಲ್ಲ, ಸೋಷಿಯಲ್ ಮೀಡಿಯಾನಲ್ಲಿ ಮಾರ್ಫಿಂಗ್ ಮಾಡ್ತಾ ಇದ್ದಾರೆ. ಗೊತ್ತಾ ನಿಮಗೆ? ನೀವು ವಾಟ್ಸಪ್ಪಲ್ಲಿ ಮತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ಸುಮ್ಮನೆ ಜನರಲಾಗಿ ಬರ್ಡೇ ಫೋಟೋಗಳು ಅದು ಇದು ಸೆಲ್ಫಿ ಮಾಡಿ ಹಾಕ್ತಾ ಇರ್ತೀವಲ್ಲ ನಾವು, ಫೋಟೋಗಳನ್ನ ಮಾರ್ಫಿಂಗ್ ಮಾಡಿ ಹಾಕ್ತಿದ್ದಾರೆ. ಈಗ ಸುಮಾರು ವೆಬ್ಸೈಟ್ ಬಂದುಬಿಟ್ಟಿದೆ, ಪ್ರಾಕ್ಸಿ ವೆಬ್ಸೈಟ್ ಅಂತಾರೆ ಅವಕ್ಕೆಲ್ಲ. ನಿಮ್ಗೆ ಕಂಡಿಡಿಯೋಕ್ಕೆ ಆಗೋದಿಲ್ಲ. ನಿಮ್ಮ ಜೊತೆಲಿರೋರು ಅದನ್ನು ಫಾರ್ವರ್ಡ್ ಮಾಡ್ತಾ ಇರ್ತಾರೆ, ಅವ್ರದ್ದೇನು ತಪ್ಪಿರೋದಿಲ್ಲ. ಮಾರ್ಫಿಂಗ್ ಮಾಡಿ ತುಂಬ ಕೆಟ್ಟದಾಗಿ ಫೋಟೋ ಹಾಕ್ತಿದ್ದಾರೆ. ಅದು ಈಗ ಬರ್ತಾ ಏನಾಗಿದೆ, ಅದು ಕಾಮನ್ ಆಗ್ಬಿಟ್ಟಿದೆ ಎಲ್ಲರಿಗೂ. ಮಾರ್ಫಿಂಗ್ ಮಾಡಿದ್ದಾರೆ ಬಿಡು ಅಷ್ಟೇ ಅಂತಾರೆ. ಇನ್ನು ಬೇರೆ ವಿಧಿ ಇಲ್ವಲ್ಲ, ಅಡ್ಜಸ್ಟ್ ಆಗಲೇಬೇಕಲ್ಲ. ಹಾಗೆ ಇದು ಪ್ರಾಣ ಕಳ್ಕೊಳ್ಳೋರು ಲೆಕ್ಕ. ಆದರೆ ಇನ್ನು ಪ್ರಾಣ ಕಾಪಾಡ್ಕೊಳ್ಳೋರು ಯಾವ ರೀತಿ? ಸರ್ವ ಲೋಕವನ್ನು ಸಂಪಾದನೆ ಮಾಡಿಕೊಳ್ಳೋರು ಇಬ್ಬರು, 2 ರೀತಿ ಜನಾಂಗಗಳು. ಒಂದು ಪ್ರಾಣ ಕೊಟ್ಟು ಸರ್ವಲೋಕನ ಸಂಪಾದನೆ ಮಾಡಬೇಕು ಅಂತಿರ್ತಾರೆ. ಇನ್ನು ಪ್ರಾಣನ ಪಡ್ಕೊಳ್ಳೋರು ಯಾವ ರೀತಿ? ಅದೇ ಜ್ಞಾನೋಕ್ತಿಗಳು ನೋಡಿ. ಜ್ಞಾನೋಕ್ತಿಗಳು 16ನೇ ಅಧ್ಯಾಯ. ಜ್ಞಾನೋಕ್ತಿಗಳು ಪ್ರಾಬ್ಸ್ 16th chapter verse 17. ಆಯಿತು, ಮುಗಿಸ್ತೀನಿ ಬೇಗ. ಸತ್ಯವಂತನ ರಾಜಮಾರ್ಗ ಹಾನಿಗೆ ದೂರ, ತನ್ನ ನಡತೆಯನ್ನು ಗಮನಿಸುವವನು ತನ್ನ ಆತ್ಮವನ್ನು ಕಾಯುವನು. ನೋಡಿ, ನನ್ನ ಆತ್ಮಕ್ಕೆ ಯಾರು ಜವಾಬ್ದಾರಿ? ನಾನೇ ತಾನೇ. ನನ್ನ ಮನಸ್ಸಿಗೆ, ನನ್ನ ಆತ್ಮಕ್ಕೆ, ನನ್ನ ಆಲೋಚನೆಗಳಿಗೆ ಬೇರೆಯವ್ರು ಹೆಂಗೆ ಜವಾಬ್ದಾರಿ ಆಗೋಕ್ಕಾಗುತ್ತೆ? ನಾನು ಮಾಡ್ತಿರೋದು ಸರಿನಾ ತಪ್ಪಾ ಅನ್ನೋದು ನನಗೆ ಗೊತ್ತಿರುತ್ತೆ. ಬೇರೆ ಯಾರು ಬಂದು ಜಡ್ಜ್ ಮಾಡೋ ಅವಶ್ಯಕತೆನೇ ಇಲ್ಲ. ನೋಡಿ ಎಷ್ಟು ಅತ್ಯುತ್ತಮ ಇದೆ ಮಾತು. ತನ್ನ ನಡತೆಯನ್ನು ಗಮನಿಸುವವನು ತನ್ನ ಆತ್ಮವನ್ನು ಕಾಯ್ತಾನೆ. ಸತ್ಯವಂತನ ರಾಜಮಾರ್ಗ ಹಾನಿಗೆ ದೂರ. ಯಾವಾಗಲೂ ನಾವು ಸತ್ಯವಂತರಾಗೇ ಇರಬೇಕು. ಯಥಾರ್ಥ ಇರೋದಿದ್ದಂಗೆ ಹೇಳಬೇಕು. ತಪ್ಪು ಅಂದರೆ ತಪ್ಪೇ. ನಾನು ಆ ಜಾಗ ಬರೋದಿಲ್ಲ ಅಂದರೆ ಬರೋದಿಲ್ಲ, ತಪ್ಪು ಕೆಲಸ ಮಾಡೋದಿಲ್ಲ ಅಂದರೆ ಮಾಡೋದಿಲ್ಲ. ಅದು ಸತ್ಯವಂತನಿರಬೇಕಾಗಿರೋ ದಾರಿ, ಅದು ರಾಜಮಾರ್ಗ ಅಂತಾರೆ. ಸತ್ಯವಂತ ಯಾವಾಗಲೂ ಏನು ಮಾಡ್ತಾನೆ? ಗಂಭೀರವಾಗಿ ನಡೀತಾನೆ, ರಾಜಮಾರ್ಗದಲ್ಲಿ ನಡೀತಾನೆ. ಈ ಕೆಟ್ಟದ್ದು ಮಾಡೋರು ತಾನೇ ಆ ಕಡೆಗೆ ಅಡ್ಡದಾರಿ ಹಿಡಿಯೋದು, ಗೊತ್ತು ತಾನೆ. ಈಗ ಒಂದು ಪೊಲೀಸ್ ಜಿಪ್ ನೋಡಿದ ತಕ್ಷಣ ಯಾವನು ಓಡೋಗ್ತಾನೆ, ಅವನು ಏನು ಮಾಡ್ತಾನೆ? ಏನರ್ಥ ಓಡೋಗ್ತಾನೆ ಅಂದರೆ? ಒಂದು ಹೊಯ್ಸಳ ಬಂತು ಸೌಂಡ್ ಮಾಡ್ಕೊಂಡು ಅಂದರೆ ಓಡೋದ್ರು, ಒಂದು ಟೀಮ್, ಒಂದು ಗ್ಯಾಂಗ್ ಓಡೋಯ್ತು ಅಂದರೆ ಅರ್ಥ ಏನು? ಅವರೇನೋ ತಪ್ಪು ಮಾಡಿದ್ದಾರೆ. ಅದೇ ಒಂದು ಹೊಯ್ಸಳ ಆ ಒಂದು ಗಾಡಿನ ನೋಡಿದ ತಕ್ಷಣ ಹತ್ರ ಬಂದು, ಸಾಹೇಬ್ರೆ ಚೆನ್ನಾಗಿದ್ದೀರಾ, ಟೀ ಕುಡಿತೀರಾ, ತುಂಬ ಆಲಸ್ಯ ಆಗಿದೆ ನಿಮಗೆ, ನೈಟೆಲ್ಲ ವರ್ಕ್ ಮಾಡ್ತಿದ್ದೀರಾ ರೌಂಡಿಂಗ್ಸ್ ಅಂದರೆ ಅವ್ನು ತಪ್ಪು ಮಾಡಿಲ್ಲ. ಅವ್ನು ನೀತಿವಂತ, ಸತ್ಯವಂತ. ಪೊಲೀಸವ್ರಿಗೆ ಇನ್ನೂ ಸಹಾಯ ಮಾಡಿದಾಗ ಅವನು ಪೊಲೀಸವ್ರನ್ನ ಚೆನ್ನಾಗಿ ಮಾತಾಡಿ ಕಳಿಸ್ತಾರೆ. ಯಾರು ಮಾಡ್ತಾರೆ ಇವತ್ತು? ಎಲ್ಲರೂ ಓಡೋವರೆ. ಯಾರಲ್ಲೆಲ್ಲೋ ಸ್ಮೋಕ್ ಮಾಡ್ತಿರ್ತಾರೆ, ಫೈನ್ ಹಾಕ್ತಾರೆ ಪಬ್ಲಿಕಲ್ಲಿ ಸ್ಮೋಕ್ ಮಾಡಿದ್ರೆ. ಇನ್ನು ಅಲ್ಲದ ವೇಳೆಯಲ್ಲಿ ಸರ್ಕಲ್ ನಿಂತಿರ್ತಾರೆ. ಬಾರ್ ಕ್ಲೋಸ್ ಆಗಿದ್ರು ಬಾರ್ ಮುಂದೆ ನಿಂತಿರ್ತಾರೆ. ಡ್ರಿಂಕ್ಸ್ ಮಾಡಿ ಡ್ರಂಕ್ ಅಂಡ್ ಡ್ರೈವ್ ಗೊತ್ತು ಇವತ್ತೆಷ್ಟು ಊದಿಸ್ತಾವ್ರೆ ಸಿಟಿನಲ್ಲಿ, ಗಾಡಿ ಓಡಿಸ್ತಾ ಇರ್ತಾರೆ. ಯಾವಾಗಲೂ ಪೊಲೀಸ್ ಜೀಪ್ ಅಂತ ಯೂಟರ್ನ್ ಮಾಡ್ತಾನೆ, ಹೆಲ್ಮೆಟ್ ಹಾಕಿರಲ್ಲ ಎಕ್ಸಾಂಪಲ್ಲು. ಅಂದರೆ ತಪ್ಪು. ಅದೇ ನೀವು ತಪ್ಪು ಮಾಡದೆ ಸತ್ಯ ಮಾರ್ಗದಲ್ಲಿ ನಡೆದ್ರೆ ರಾಜಮಾರ್ಗ ನಿನ್ನ ಯಾರು ತಡೆಯೋನು? ಹೆದರೋ ಅವಶ್ಯಕತೆನೇ ಇಲ್ಲ. ಮತ್ತೆ ಯಾಕೆ ತಪ್ಪು ಮಾಡೋದು? ನೋಡಿ ಎಂಥ ಅತ್ಯುತ್ತಮ ಮಾತಿದೆ ಇಲ್ಲಿ. ಸತ್ಯವಂತನ ಮಾರ್ಗ ರಾಜಮಾರ್ಗ, ತನ್ನ ನಡತೆಯನ್ನು ಗಮನಿಸುವವನು ತನ್ನ ಆತ್ಮವನ್ನು ಕಾಯ್ತಾನೆ. ತನ್ನ ನಡತೆಯನ್ನು ಯಾರು ಗಮನಿಸ್ಬೇಕು? ನಾನೇ ಗಮನಿಸ್ಕೊಬೇಕು, ಇನ್ನೊಬ್ರು ಬಂದು ಹೇಳೋ ಅವಶ್ಯಕತೆ ಇಲ್ಲ. ಅಲ್ಲಿಯವರು ಇಟ್ಕೊಳ್ಳೇಬಾರ್ದು, ನೀನು ಮಾಡ್ತಿರೋದು ತಪ್ಪು. ಸೊ ನಿನ್ನ ನಡತೆನ ನೀನೇ ಗಮನ ಇಟ್ಟು ನೋಡಿ. ನೆಕ್ಸ್ಟು ಯೋಹಾನ ಬರೋ ಸುವಾರ್ತೆ ಅಲ್ಲ, ಪತ್ರಿಕೆ ಬ್ಯೂಟಿಫುಲ್ ಇದೆ ನೋಡಿ. ಅದಕ್ಕೆ ಹೇಳೋದು ಬೈಬಲ್ ಇಸ್ ವೆರಿ ಬ್ಯೂಟಿ ಅಂತ ನೋಡಿ. ನಾನು ಓದ್ತೀನಿ. ಯೋಹಾನ ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ, ದಿ ಫಸ್ಟ್ ಎಪಿಸಲ್ ಆಫ್ ಸೆಂಟ್ ಜಾನ್, 2nd chapter verse 17. 1ನೇ ಅಧ್ಯಾಯ ಅಥವಾ 2ನೇ ಅಧ್ಯಾಯ 17ನೇ ವಚನ ನೋಡಿ. 2ನೇ ಅಧ್ಯಾಯ 17, 15 ನಾನು ಓದ್ತೀನಿ ನೋಡಮ್ಮ, ನಾನೇ ಓದ್ತೀನಿ, ಟೈಮ್ ಆಗಿಬಿಡುತ್ತೆ. ಲೋಕವನ್ನಾಗಲಿ ಲೋಕದಲ್ಲಿರುವುಗಳನ್ನೆಲ್ಲಾಗಲಿ ಪ್ರೀತಿಸಬೇಡಿರಿ. ಯಾವನಾದರೂ ಲೋಕವನ್ನು ಪ್ರೀತಿಸಿದರೆ
ತಂದೆಯ ಮೇಳನ ಪ್ರೀತಿಯನ್ನು ಅವನಲ್ಲಿಲ್ಲ. ಈಗ ನೋಡಿ, ನಾವು ನಮ್ಮ ತಂದೆ ತಾಯಿನ ಪ್ರೀತಿ ಮಾಡಿದೆ, ಬೇರೆ ಯಾರನ್ನೋ ಪ್ರೀತಿ ಮಾಡ್ಕೊಂಡು ಹೋಗ್ತಾರೆ, ತಂದೆ ತಾಯಿಗೆ ಹೆಂಗನ್ಸುತ್ತೆ, ಒಂಥರ ಕೋಪ ಬರುತ್ತಲ್ಲ, ಕೋಪ ಬರುತ್ತೆ, ದುಃಖ ಬರುತ್ತೆ. ಅದೇ ಥರ ದೇವರು ಏನು ಮಾಡ್ತಾ ಇರುತ್ತೆ, ಅಯ್ಯೋ ನಾನು ಸೃಷ್ಟಿ ಮಾಡಿದಂಥ ಭೂಮಿ, ನಾನು ಸೃಷ್ಟಿ ಮಾಡಿದಂಥ ಮನುಷ್ಯ, ಅವನ ಜೀವಾತ್ಮ ನನ್ನಿಂದ ಹೋದ ಒಂದು ಭಾಗ, ನನ್ನ ಆತ್ಮದ ಒಂದು ಭಾಗನೇ ಅವನಲ್ಲಿ ಇಟ್ಟಿದ್ದೀನಿ. ಅವನು ನನ್ನನ್ನು ಸ್ಮರಿಸ್ತಾನೆ ಇಲ್ವಲ್ಲ, ನನ್ನ ನೆನೆಸ್ಕೊಳ್ತಾನೆ ಇಲ್ವಲ್ಲ, ನನ್ನ ಹತ್ರ ಬರ್ತಾನೆ ಇಲ್ವಲ್ಲ, ನಾನು ಬರೆಸಿಕೊಟ್ಟಂಥ ಈ ಮಾತುಗಳನ್ನ ಅವನು ಓದ್ತಾನೆ ಇಲ್ವಲ್ಲ, ಯಾರು ಓದಿದ್ರು ಕೇಳ್ತಾನೆ ಇಲ್ವಲ್ಲ ಅಂತ ಅವನಿಗೆ ವೇದನೆ. ಲೋಕದಲ್ಲೇ ಇದ್ದಾನಲ್ಲ ಅವನು, ಬರೀ ಲೋಕ ಲೋಕ ಲೋಕ, ಆ ಹಣ, ಆಸ್ತಿ, ಸಂಪಾದನೆ, ಜ್ಞಾನ, ಹೆಸರು, ದುಡ್ಡು, ಲೈಫು, ಇದರಲ್ಲೇ ಇದ್ದಾನಲ್ಲ. ನನ್ನ ಹತ್ರ ಅವ್ನು ಬರಲೇಬೇಕಲ್ಲ, ಇವತ್ತಲ್ಲ ನಾಳೆ ಬರಬೇಕು ಅಂದ್ರೆ ಅವ್ನು ಎಂತೆಂಥ ಕ್ವಾಲಿಟಿ ಇಟ್ಕೊಂಬರ್ಬೇಕು ಅಂತ ನಾನು ಬರೆದುಕೊಟ್ಟಿದ್ದೀನಿ ತಾನೆ. ಮತ್ತು ಯಾಕೆ ಅವನು ಓದ್ತಾ ಇಲ್ಲ? ಈಗ ನಾವೊಂದು ರೆಕಾರ್ಡ್ ಸಬ್ಮಿಟ್ ಮಾಡ್ತೀವಿ ಕಾಲೇಜುಗಳಲ್ಲಿದ್ದಾಗ, ರೆಕಾರ್ಡ್ ಮೇಂಟೈನ್, ಕೆಮಿಸ್ಟ್ರಿ ಲ್ಯಾಬು, ಫಿಸಿಕ್ಸ್ ಲ್ಯಾಬ್ ಅಂತ ಒಂದು ರೆಕಾರ್ಡ್, ಇಷ್ಟು ಎಕ್ಸ್ಪೆರಿಮೆಂಟ್ ಎಲ್ಲ ಮಾಡಿ ರೆಕಾರ್ಡ್ ಎಲ್ಲ ಬರೆದು ಕೊನೆಗೆ ಆ ಮಾರ್ಕ್ಸ್ ಬೇಕು, ನಾವೇನು ಮಾಡ್ತೀವಿ, ಹ್ಯಾಂಡ್ ರೈಟಿಂಗ್ ನೀಟಾಗಿರ್ಬೇಕು, ಅದರಲ್ಲಿ ಹೋಗಿ ಪ್ರೆಸೆಂಟ್ ಮಾಡ್ತೀವಿ. ನೋಡಿಬಿಟ್ಟು ಆ ಡಿಪಾರ್ಟ್ಮೆಂಟಲ್ಲಿರೋರು ತುಂಬ ಚೆನ್ನಾಗಿ ಮಾಡಿದ್ಯಮ್ಮ ಅಂದ್ಬಿಟ್ಟು ನಮಗೆ ಮಾರ್ಕ್ಸ್ ಕೊಡ್ತಾರೆ. ಈಗ ನಾನು ದೇವ್ರ ಹತ್ರ ನಿಂತ್ಕೊಬೇಕಾದ್ರೆ ನಾನು ಯಾವ ರೆಕಾರ್ಡ್ ಸಬ್ಮಿಟ್ ಮಾಡಲಿ? ಸ್ವಾಮಿ, ನಾನು ನನ್ನ ಜೀವನ ಕಾಲದಲ್ಲೆಲ್ಲ ನಾನು ಸಂಪಾದನೆಗೆ ಓಡಾಡ್ಬಿಟ್ಟೆ, ಆ ಊರಿಗೆ ಹೋದೆ, ಈ ಊರಿಗೆ ಹೋದೆ, ಅಷ್ಟು ಡಿಗ್ರಿ ಮಾಡಿದೆ, ಇಷ್ಟು ಆಸ್ತಿ ಮಾಡಿದೆ, ಅಲ್ಲೋಗಿ ಒಂದು 10 ಎಕರೆ ಜಮೀನು ತೊಗೊಂಡೆ. ನೋ, ನನಗೆ ಬೇಕಾಗಿರೋ ಕ್ವಾಲಿಟೀಸ್ ಇದಲ್ಲ. ನೀನು ಎಷ್ಟು ಪರಿಶುದ್ಧನಾಗಿ ಬದುಕಿದೆ, ಎಷ್ಟು ನೀತಿವಂತನಾಗಿ ಬದುಕಿದೆ, ಎಷ್ಟು ಜನಕ್ಕೆ ನೀನು ಸಹಾಯ ಮಾಡಿದೆ, ನನ್ನ ವಾಕ್ಯನ, ನನ್ನ ಬಗ್ಗೆನ ನೀನು ಎಷ್ಟು ಜನಕ್ಕೆ ಹೇಳಿದೆ, ಇದನ್ನು ಹೇಳ್ತಾರೆ. ಅದಕ್ಕೆ ಹೇಳ್ತಿದ್ದಾರೆ ತಂದೆಯ ದೇವರು, ಲೋಕದಲ್ಲಿ ಯಾವನಾದರೂ ಲೋಕವನ್ನು ಪ್ರೀತಿಸಿದರೆ ತಂದೆಯ ಮೇಳನ ಪ್ರೀತಿ ಅವನಲ್ಲಿ ಇಲ್ಲ. ನನ್ನ ಮೇಲೆ ಪ್ರೀತಿ ಇದ್ದಿದ್ರೆ ನೀನು ನನ್ನ ಹತ್ರ ಬರ್ತಿದ್ದೆ. ನಿನಗೆ ನನ್ನ ಮೇಲೆ ಪ್ರೀತಿನೇ ಇಲ್ಲ, ನಿನ್ನ ನಡತೆನೆಲ್ಲ ಗೊತ್ತಾಗ್ತಿದೆ, ನಿನ್ನ ಮಾತಲ್ಲಿ ಗೊತ್ತಾಗ್ತಾ ಇದೆ ನನ್ನ ಮೇಲೆ ನಿನಗೆ ಪ್ರೀತಿ ಇಲ್ಲವೇ ಇಲ್ಲ. ನಿನಗೆ ಏನಿದ್ರು ಒಳ್ಳಿ ಥಿಂಗ್ಸ್ ಎಲ್ಲ ನಿನಗೆ ಬೇಕಾಗಿದೆ. ಯಾಕಂದರೆ ಎಲ್ಲರೂ ಜನ ಎಲ್ಲ ಹಾಗೆ ಇರಬೇಕಾದ್ರೆ ನಿನ್ನ ಮೈಂಡ್ ಕೂಡ ಅದೇ ರೀತಿ ಇದೆ. ಅವ್ನು ಮುಂದೆ ಹೇಳ್ತಾರೆ ನೋಡಿ, ಲೋಕದಲ್ಲಿರುವ ಶರೀರದಾಶೆ, ಕಣ್ಣಿನಾಶೆ, ಬದುಕು ಬಾಳಿನ ಡಂಬ, ಈ ಮೊದಲಾದವುಗಳೆಲ್ಲವೂ ತಂದೆಯಿಂದ ಹುಟ್ಟದೆ ಲೋಕದಿಂದ ಹುಟ್ಟಿದವುಗಳಾಗಿದೆ. ಇದೆಲ್ಲವೂ ನಾನು ನಿಮಗೆ ಕಳಿಸ್ಲಿಲ್ಲ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಲೋಕದಲ್ಲಿ ನಿಮ್ಮ ಕಣ್ಣಿಗೆ ಏನೇನು ಕಾಣಿಸ್ತಿದೆಯೋ ಅವನ್ನೆಲ್ಲ ನೀವು ಏನೇನು ಮಾಡ್ತಿದ್ದೋ ಅದೆಲ್ಲ ನಾನು ನಿಮಗೆ ಕಲಿಸ್ಲಿಲ್ಲ, ಲೋಕ ನಿಮ್ಗೆ ಕಲಿಸ್ತಾ ಇದೆ. ನೀವು ನನ್ನ ಹತ್ರ ಬಂದಿದ್ದರೆ ನನ್ನ ಮನಸ್ಸನ್ನ ನಿಮ್ಗೆ ಕಲಿಸ್ತಾ ಇದ್ದೆ. ನೀವು ನನ್ನ ಹತ್ರ ಬರದೇ ಇರೋ ಕಾರಣ ಲೋಕದಲ್ಲಿರೋದನ್ನು ನೀವು ಕಲ್ತ್ಕೊಳ್ತಾ ಇದ್ದೀರಾ. ಲೋಕದಲ್ಲಿ 4 ಜನ ಹೆಂಗೆ ಬದುಕ್ತಿದ್ದಾರೋ ನಾವು ಹಂಗೆ ಬದುಕಬೇಕು ಅಂತ ನೀವು ಓಡ್ತಾ ಇದ್ದೀರಾ. ನಾನು ಕಲಿಸಿದ್ದಲ್ಲ ಅವೆಲ್ಲ. ಲೋಕವು ನೋಡಿ, ಈ ಬ್ಯೂಟಿಫುಲ್ ಮಾತಿನ ನೀವು ಅಂಡರ್ಲೈನ್ ಮಾಡ್ಕೊಬೇಕು ಇವತ್ತು. ಲೋಕವು ಅದರ ಆಶೆಯು ಗತಿಸಿ ಹೋಗುತ್ತದೆ, ಆದರೆ ದೇವರ ಚಿತ್ತವನ್ನು ನೆರವೇರಿಸುವವನು ಎಂದೆಂದಿಗೂ ಇರುವನು. ಯಾಕೆ ಈ ಆತ್ಮಕ್ಕೆ ಸಾವಿಲ್ಲ. ಮರಣದ ನಂತರ ಆತ್ಮ ಟ್ರಾವೆಲ್ ಆವಾಗ್ಬಿಡುತ್ತೆ, ಅದಕ್ಕೆ ಸಾವಿಲ್ಲ. ಬರೀ ದೇಹಕ್ಕೆ ಮಾತ್ರ ಮುಪ್ಪು. 90 ವರ್ಷ ಆಗ್ತಿದ್ದಂಗೆ ಎಲ್ಲ ಮೂಳೆಗೆ ಅಂಟ್ಕೊಂಡ್ಬಿಡುತ್ತೆ ಚರ್ಮ. ಕೊನೆ ಒಂದಿನ ಪ್ರಾಣ ಹೋಗುತ್ತೆ, ಭೂಮಿಯಲ್ಲಿ ಹಾಕ್ಬಿಟ್ಟು ಮಣ್ಣು ಮುಚ್ಚಿಬಿಡ್ತಾರೆ, ಎಲ್ಲ ಬೆಂಕಿಯಲ್ಲಿ ಹಾಕ್ಬಿಡ್ತಾರೆ. ಇಲ್ಲ ಬಾಡಿ ಕೈಗೆ ಸಿಗೋದಿಲ್ಲ, ಫ್ಲೈಟ್ ಗಿಟ್ ಕ್ರಾಶ್ ಆಯಿತು ಅಂದರೆ, ಅಥವಾ ಕ್ರೂಸರ್ಲ್ಲಿ ಹೋಗ್ಬೇಕಾದ್ರೆ ಸಮುದ್ರಲ್ಲೂ ಹೊಟ್ಟೋಯ್ತು ಅಂದರೆ ಮೀನು ತುಂಡು ಮಾಡ್ಬಿಡುತ್ತೆ ನಮ್ಮ ಬಾಡಿ. ಎಲ್ಲಿ ಸಿಗುತ್ತೆ ಬಾಡಿ? ಕೊರೋನಾ ಟೈಮಲ್ಲಿ ನಿಮ್ಗೆ ಗೊತ್ತಲ್ಲ, ಹೆಣ ಎಷ್ಟೋ ರಾಶಿ ಹೆಣ್ಣುಗಳನ್ನ ಒಂದೇ JCBಲಿ ಊತಾಕ್ಬಿಟ್ರು. ಯಾವ ಸಂಸ್ಕಾರ, ಯಾವ ಪೂಜೆ, ಯಾವ ಕಾರ್ಯಗಳು, ಆಧರಣೆ, 40 ದಿನದ ಪೂಜೆ, 11 ದಿನದ ಪೂಜೆ, 3 ದಿನದ ಹಾಲು, ನೋ, ಎಲ್ಲ ಬಾಡಿಗಳನ್ನೂ ಒಂದೇ ಸಲ ಮುಟ್ಟಕ್ಕೂ ಬಿಟ್ಟಿಲ್ಲ. ಮತ್ತು ಎಲ್ಲಿ ಬಂತು ಅವಾಗೆಲ್ಲ ಪೂಜೆ ಪುನಸ್ಕಾರ ಎಲ್ಲ? ಮೊನ್ನೆ ಫ್ಲೈಟ್ ಕ್ರಾಶ್ ಆಯ್ತಲ್ಲ ಅಹಮದಾಬಾದಲ್ಲಿ, ಇನ್ನೇನು ಬೀಳ್ತಾ ಇದೆ, ಪ್ರಾಣ ಹೋಗ್ತಿದೆ ಅಂತ ಗೊತ್ತಿದ್ಮೇಲೆ ಸಣ್ಣ ಮಕ್ಕಳು ಮನಸ್ಸು ಹೆಂಗಿರುತ್ತೆ ಆ ಟೈಮಲ್ಲಿ ಅರ್ಥ ಮಾಡ್ಕೊಳ್ಳಿ. ಬೀಳ್ತಾ ಇದೆ ಫ್ಲೈಟು, ಅಮ್ಮ ತನ್ನ ಮಕ್ಕಳನ್ನ ತಪ್ಕೊಳ್ತಾ ಇದ್ದಾಳೆ, ಏನಾಗಲ್ಲಪ್ಪ ಅಂತ. ಬಟ್ ಆ ಅಮ್ಮನಿಗೆ ಗೊತ್ತು ಪ್ರಾಣ ಹೋಗ್ತಿದೆಯಲ್ಲ, ಆ ನೋವು ಹೆಂಗಿರುತ್ತೆ. ಮತ್ತು ಎಲ್ಲೋಯ್ತು ಆ ಪ್ರಾಣ, ಎಲ್ಲೋಯ್ತು ಆತ್ಮ, ಎಲ್ಲೋಯ್ತು? ಎಳೆ ಮಕ್ಕಳು ಆತ್ಮ ಏನು ಪಾಪ ಮಾಡಿದರು ಅವರು? ಹಾಗಾಗಿ ಈ ಲೋಕದ ಆಸೆ, ಈ ಫ್ಲೈಟು, ಈ ರಾಕೆಟು, ಈ ಹಣ, ಆಸ್ತಿ, ಈ ಲೋಕದ ಆಸೆ ಇವೆಲ್ಲ ಸುಳ್ಳು, ಶಾಶ್ವತ ಅಲ್ಲ. ಎಲ್ಲ ಗತಿಸಿ ಹೋಗುತ್ತೆ. ಸತ್ಯ ತಾನೇ ಮಾತು? ಹಾಗಾಗಿ ನಾವು ಈ ವಾಕ್ಯಗಳನ್ನ ತಿಳ್ಕೊಂಡು ನಮ್ಮ ಪ್ರಾಣನ ಕಾಪಾಡ್ಕೊಬೇಕು. ಇವರೆಲ್ಲ ಪ್ರಾಣನ ಪಡ್ಕೊಳ್ಳೋರು ಇವರೆಲ್ಲ. ಹಾಗಾಗಿ ಒಂದು ಕನ್ಕ್ಲೂಷನ್ನು ಇದರಲ್ಲಿ ಏನು ನಾವು ಓದ್ಕೊಳ್ಳೋಣ ಅಂದರೆ, ನೋಡಿ, ನಮ್ಮ ಮನುಷ್ಯನ ಜಾತಿ, ನಮ್ಮ ಮನುಷ್ಯನ ಪ್ರಾಣ, ಈ ಮಾನವನ ದೇಹ ಯಾವ ರೀತಿ ಇದೆ ಅಂದರೆ, ಪೇತ್ರನು ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 24ನೇ ವಚನ. ದಿ ಫಸ್ಟ್ ಎಪಿಸಲ್ ಆಫ್ ಸೈಂಟ್ ಪೀಟರ್, 1st ಚಾಪ್ಟರ್,
ವರ್ಸ್ 24. ಓದ್ತೀರಾ? ನರಜಾತಿಯಲ್ಲ, ಹುಲ್ಲಿನ ಹಾಗಿದೆ, ಅದರ ಪ್ರಭಾವವೆಲ್ಲ ಹುಲ್ಲಿನ ಹೂವಿನಂತಿದೆ. ಹುಲ್ಲಿನ ಹೂವು ಕಾಡಲ್ಲಿ ನೋಡಿರ್ತೀರಾ? ಹುಲ್ಲಲ್ಲಿ ಹೂ ಬರುತ್ತೆ, ಹುಲ್ಲಿನ ಹೂಗಳು ನೋಡಿರ್ತೀರ ನೀವು ಯಾವ್ದಾದ್ರು ಬೇರೆ ಊರುಗಳು ಹೋಗ್ತಿದ್ರೆ ಟ್ರಾವೆಲ್ ಮಾಡ್ಬೇಕಾದ್ರೆ ಹುಲ್ಲಿನ ಹಾಸು ಥರ ಇರುತ್ತೆ ಬೆಟ್ಟ ಗುಡ್ಡಗಳು. ಆ ಹುಲ್ಲಿನ ಹೂ ಯಾವ ರೀತಿ ಇರುತ್ತಾರೋ ತುಂಬ ಚಂದವಾಗಿರುತ್ತೆ. ಬೆಳಿಗ್ಗೆ ಹಂಗೆ ಕಂಗೊಳಿಸ್ತಾ ಇರುತ್ತೆ, ಅದು ಸೂರ್ಯನ ಕಿರಣ ಬಿದ್ದು. ಸಂಜೆ ಆಗ್ತಾ ಏನಾಗುತ್ತೆ, ಅದು ಬಾಡೋಗುತ್ತೆ. ಬಿಸಿಲು ಬಿದ್ದಿದ ತಕ್ಷಣ ಏನಾಗುತ್ತೆ, ಅದು ಬೆಳಿಗ್ಗೆ ಇದ್ದಂಥ ಆ ಒಂದು ಹೊಳಪದಲ್ಲಿ ಇರೋದಿಲ್ಲ. ನೋಡಿ, ನರಮನುಷ್ಯ ಹಾಗೆ ಅಂತೆ. ನೋಡಿ, ನರಜಾತಿಯೆಲ್ಲ ಹುಲ್ಲಿನ ಹಾಗಿದೆ, ಅದರ ಪ್ರಭಾವವೆಲ್ಲ ಹುಲ್ಲಿನ ಹೂವಿನಂತಿದೆ. ಹುಲ್ಲು ಒಣಗಿ ಹೋಗುವುದು, ಹೂವು ಉದುರಿ ಹೋಗುವುದು, ಕರ್ತನ ಮಾತು ಸದಾ ಕಾಲವಿರುವುದು. ನೋಡಿ, ನನ್ನ ಮಾತು ಮಾತ್ರ ಸದಾ ಕಾಲ ಇರುತ್ತೆ ವಿನಃ ನೀವಿರೋದಿಲ್ಲ ಅಂತಿದ್ದಾರೆ. ನೀವಿರೋದಿಲ್ಲ ಭೂಮಿ ಮೇಲೆ, ಆದರೆ ನನ್ನ ಮಾತಿರುತ್ತೆ ಸದಾ ಕಾಲ. ಹಾಗಾಗಿ ಈ ಮಾತಿನ ಪ್ರಕಾರ ನೀವು ನಿಮ್ಮ ಹೃದಯವೆಂಬ ಹಲಿಗೆಗಳ ಮೇಲೆ ಈ ಮಾತನ್ನು ಬರ್ಕೊಳ್ಳಿ. ಈ ಪುಸ್ತಕದಲ್ಲಿ, ಈ ಮೊಬೈಲ್ಗಳಲ್ಲಿ ಎಂಟ್ರಿ ಮಾಡ್ಕೊಳ್ಳೋದು ಸೆಕೆಂಡ್ರಿ. ಈ ಮಾತನ್ನು ನಿಮ್ಮ ಹೃದಯದ ಮೇಲೆ ಬರ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಯೋಹಾನು ಬರೆದ ಸುವಾರ್ತೆ ಹೌದಾ? ಸತ್ಯನೇನ ಇದು? ಸ್ವತಃ ಯೇಸು ಕ್ರಿಸ್ತನೇ ಮಾತು ಹೇಳಿದ್ದಾರೆ ನೋಡಿ. ಅಪೊಸ್ತಲ ಕೃತ್ಯಗಳಲ್ಲ, ಯೋಹಾನು ಬರೆದ ಸುವಾರ್ತೆ, ದಿ ಗಾಸ್ಪೆಲ್ ಅಕಾರ್ಡಿಂಗ್ ಟು ಸೆಂಟ್ ಜಾನ್, 1st ಚಾಪ್ಟರ್ ವರ್ಸ್ 3. ನೋಡಿ, ಹೋಲಿ ಸ್ಪಿರಿಟ್ ಅಂತ ನಾವೇನು ಕರಿತೀವಿ, ಪರಿಶುದ್ಧಾತ್ಮನ ಸಹಾಯದಿಂದ ಈ ಮಾತನ್ನು ಬರೆಸ್ಕೊಟ್ಟಿದ್ದಾರೆ ತಂದೆಯಾದ ದೇವರು. ಏನಂತ? ಯೋಹಾನು ಬರೆದ ಸುವಾರ್ತೆ 1ನೇ ಅಧ್ಯಾಯ 3ನೇ ವಚನ ನೋಡಿ. ಆತನ ಮೂಲಕವಾಗಿ ಸಮಸ್ತವು ಉಂಟಾಯಿತು, ಉಂಟಾಗಿರುವ ವಸ್ತುಗಳಲ್ಲಿ ಆತನಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ. ಆತನು ಅಂದರೆ ಯಾರು? ದೇವರು, ಯೇಸು ಕ್ರಿಸ್ತ. ಯಾವುದು ಉಂಟಾಗಲಿಲ್ಲ ಆತನಿಲ್ಲದೆ. ಆದರೆ ಅದೆಲ್ಲ ಗತಿಸಿ ಹೋಗುತ್ತೆ ಅಂತ ಕೂಡ ಹೇಳ್ತಿದ್ದಾನೆ. ಗೊತ್ತಿಲ್ಲ ಯಾವತ್ತು ಒಂದು ಆಸ್ಟ್ರಾಯ್ಡ್ ಬಂದು ಈ ಭೂಮಿನ ಗುದ್ದುತ್ತೋ, ಯಾವತ್ತು ಸುನಾಮಿ ನಿಮ್ಗೆ ಗೊತ್ತು, ನಾಗಪಟ್ಟಿನ ವೇಳಾಂಗಣ್ಣಿಲೆಲ್ಲ ಸುನಾಮಿ ಬಂದು 2 ಲಕ್ಷ ಜನ ತೀರ್ಕೊಂಡ್ಬಿಟ್ರು. ಮೊನ್ನೆ ಒರಿಸ್ಸಾ ಹತ್ರ ಯಾವುದೋ ಒಂದು ಟ್ರೈನ್ ಆಕ್ಸಿಡೆಂಟ್ ಆಗಿ 200-250 ಜನ ತೀರ್ಕೊಂಡ್ರು. ಯಾವುದೋ ಒಂದು ಪ್ಲೇಗ್ ಅಥವಾ ಮಲೇರಿಯಾ ಅಥವಾ ಕೊರೋನಾ ಬಂದು ಲಕ್ಷಾಂತರ ಜನ ತೀರ್ಕೊಂಡ್ರು. ಗೊತ್ತಿಲ್ಲ, ಈ ಭೂಮಿ ಬೆಂಕಿಯಿಂದಲೂ ರೋಗಗಳಿಂದಲೂ ಗತಿಸಿ ಹೋಗುತ್ತೆ. ನಮ್ಮ ಪ್ರಾಣ ಯಾವತ್ತು ಹೋಗುತ್ತೆ ಗೊತ್ತಿಲ್ಲ. ಎಷ್ಟೇ ನಾವು ಆರೋಗ್ಯಕರವಾಗಿದ್ರೂ ಆಕ್ಸಿಡೆಂಟಲ್ಲಿ ಹೋಗ್ಬಿಡುತ್ತೆ, ಗೊತ್ತಿಲ್ಲ. ಹೋಗೋಕ್ಕಿಂತ ಮುಂಚೆ ನಾವು ಯಾರನ್ನು ತಿಳಿಬೇಕು? ನಮ್ಮನ್ನು ಸೃಷ್ಟಿ ಮಾಡಿದಂಥ ದೇವರನ್ನು ತಿಳ್ಕೊಬೇಕಾಗುತ್ತೆ. ತಿಳಿದೇ ಹೋದರೆ ನಮಗೆ ನಷ್ಟ ಉಂಟಾಗುತ್ತೆ. ಅಯ್ಯೋ, ಗೊತ್ತಿಲ್ಲದೆ ಈ ಲೋಕಕ್ಕೆ ನಾನು ಬಂದ್ಬಿಟ್ಟಿದ್ದೀನ ದೇವರೇ ಅಂದರೆ ಅಲ್ಲಿ ನೋ ಯೂಸ್. ಹಾಗೆ ನಾವು ಯಾರನ್ನ ಈಗ ನಾವು ಪಡ್ಕೊಬೇಕು? ಸರ್ವಲೋಕವನ್ನು ಸಂಪಾದನೆ ಮಾಡೋದು ಅಂದರೆ ಯಾವ ಸರ್ವಲೋಕವನ್ನು ಸಂಪಾದನೆ ಮಾಡ್ಕೋಬೇಕು ಅಂದರೆ, ಇಡೀ ಸರ್ವಲೋಕವನ್ನು ಸೃಷ್ಟಿ ಮಾಡಿದಂಥ ಆ ದೇವರನ್ನು ಸಂಪಾದನೆ ಮಾಡ್ಕೊಳ್ಳೋದೆ, ಸರ್ವಲೋಕವನ್ನು ಸೃಷ್ಟಿ ಮಾಡಿದಂಥ ದೇವರನ್ನ ಪಡ್ಕೊಳ್ಳೋದೆ ನಾವು ಸರ್ವವನ್ನು ಪಡೆದ ಹಾಗೆ. ಈ ಆಸ್ತಿ ಪಾಸ್ತಿ ಶಾಶ್ವತವಲ್ಲ. ಇದಕ್ಕೋಸ್ಕರ ಪ್ರಾಣ ಕೊಟ್ಟು ಪ್ರಾಣ ಕಳ್ಕೊಳ್ತಾ ಇರ್ತಾರೆ ವಿನಃ ಈ ಸರ್ವಲೋಕವನ್ನು, ಈ ಭೂಮಿಯನ್ನು ಸೃಷ್ಟಿ ಮಾಡಿದ ದೇವ್ರನ್ನೇ ನಾವು ಸಂಪಾದನೆ ಮಾಡ್ಕೊಂಬಿಟ್ರೆ ಬೆಸ್ಟ್ ಅಲ್ಲ? ದೇವ್ರನ್ನ ಸಂಪಾದನೆ ಮಾಡ್ಕೊಳ್ಳೋದಂದ್ರೆ ಏನು? ಹೋಗಿ ದೇವ್ರ ಹತ್ರ ಕೂತ್ಕೊಂಡು ದಿನ ಭಜನೆ ಮಾಡೋವಂಥದ್ದ? ಈ 4 ಗೋಡೆಗಳ ಮಧ್ಯೆ ನಾವು ಮಾಡ್ತಿದ್ದೀವಲ್ಲ, ಸುಮಾರು ಚರ್ಚ್ಗಳು ಇದೇ ಥರ ಮಾಡ್ತಾರೆ. 4 ಗೋಡೆಗಳ ಮಧ್ಯೆ ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್, ನಿಮ್ಮ ದೇವ್ರು ಒಳ್ಳೇದು ಮಾಡ್ತಾರೆ, ಯೇಸುವನ್ನು ನಂಬಿ ನಿಮಗೆ ಮದುವೆ ಆಗುತ್ತೆ, ಯೇಸುವನ್ನು ನಂಬಿ ರೋಗ ಹೋಗ್ಬಿಡುತ್ತೆ, ಯೇಸುವನ್ನು ನಂಬಿ ನಿಮಗೆ ಮೆಡಿಕಲ್ ಸೀಟ್ ಸಿಗುತ್ತೆ. ದುರ್ಬೋಧನೆ ಅಂತಾರೆ ಇದನ್ನ. ತಂದೆಯಾದ ದೇವರ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋದು ನಿಜವಾದ ಆರಾಧನೆ. ಹಾಡಿನ ಮೂಲಕವೂ ಪ್ರಾರ್ಥನೆ ಮೂಲಕವೂ ಎಲ್ಲದಕ್ಕಿಂತ ಮುಖ್ಯವಾಗಿ ಈ ಮಾತುಗಳ ಮೂಲಕವೂ ದೇವರನ್ನು ಆರಾಧನೆ ಮಾಡೋದೇ ನಿಜವಾದ ಆರಾಧನೆ. ಅದು ನಮ್ಮ ಸಭೆಯಲ್ಲಿ ನಡೀತಾ ಇದೆ. ಈ ಅಂಶ ನಿಮಗೆ ಯಾವ ಸಭೆಯಲ್ಲೂ ನಿಮಗೆ ಸಿಗೋದಿಲ್ಲ. ಜಸ್ಟ್ ಎಂಟರ್ಟೈನ್ಮೆಂಟ್ ಇರುತ್ತೆ ಅಷ್ಟೇ. ಸಿಟ್ ಸ್ಟ್ಯಾಂಡ್, ಒಂದು ಸಾಂಗು, ಮತ್ತು ಸಿಟ್, ಮತ್ತು ಸ್ಟ್ಯಾಂಡ್, ಮತ್ತು ಇನ್ನೊಂದು ಪ್ರಾರ್ಥನೆ, ಮತ್ತು ಸಿಟ್, ಇದೇ ಇರುತ್ತೆ. ವಾಕ್ಯ ಎಲ್ಲಿರುತ್ತೆ ಅಲ್ಲಿ? ಈ ವಾಕ್ಯನ ಬಿಡಿಸಿ ಹೇಳೋರು ಯಾರು? ಇವತ್ತೊಂದು ವಿಶೇಷವಾದ ದಿನ ಗೊತ್ತಾ ನಿಮಗೆ? ಪಾಸ್ಟರ್ಸ್ ಅಪ್ರಿಷಿಯೇಷನ್ ಡೇ, ಅಕ್ಟೋಬರ್ 2nd ಸಂಡೇ. ನನಗೂ ಗ್ರೂಪಲ್ಲಿ ಹಾಕಿದ್ದೆ. ಆ ಒಂದು ಪಾಸ್ಟರ್ಸ್ ಅಪ್ರಿಷಿಯೇಷನ್ಗೋಸ್ಕರ ಒಂದು ವಾಕ್ಯ ಓದ್ಕೊಳ್ಳೋಣ. ಹಿಬ್ರಿ ಪತ್ರಿಕೆ. ಇದು ಪಾಠಕ್ಕೆ ಸಂಬಂಧಪಟ್ಟಿದ್ದಲ್ಲ, ಪಾಸ್ಟರ್ಗೋಸ್ಕರ.
ಅಂದರೆ ನಿಮ್ಮ ಸಭಾನಾಯಕರಿಗೋಸ್ಕರ ಈ ಮಾತು. ಹಿಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ. ಎಸ್, ಮುಗಿಸ್ದೆ, ಆಯಿತು. ಹಿಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 7ನೇ ವಚನ. ನಿಮಗೆ ದೇವರ ವಾಕ್ಯವನ್ನು ತಿಳಿಸಿದ ನಿಮ್ಮ ಸಭಾ ನಾಯಕರನ್ನು ಜ್ಞಾಪಕ ಮಾಡಿಕೊಳ್ಳಿರಿ. ನಾವು ಟೀಚರ್ಸ್ ಡೇ, ಫಾದರ್ಸ್ ಡೇ, ಮದರ್ಸ್ ಡೇ, ಫ್ರೆಂಡ್ಶಿಪ್ ಡೇ ಎಲ್ಲ ಮಾಡ್ತಿರ್ತೀವಿ ತಾನೆ. ಅದೇ ರೀತಿ ನಿಮಗೆ ವಾಕ್ಯವನ್ನು, ನಿಮಗೆ ಪರಲೋಕಕ್ಕೆ ದಾರಿಯನ್ನು ತೋರಿಸಿದವರು, ನಿಮ್ಮ ಆತ್ಮಕ್ಕೆ ರಕ್ಷಣೆ ನೀಡಿದಂಥವರು, ನೀವು ಮೊದಲಿದ್ದ ಸ್ಥಿತಿಯಿಂದ ಉತ್ತಮವಾದ ಸ್ಥಿತಿಗೆ ನಿಮ್ಮನ್ನು ಬದಲಾಯಿಸಿದವ್ರನ್ನ ಜ್ಞಾಪಕ ಮಾಡ್ಕೊಳ್ಳಿ. ನಾವು ಒಂದು ಕಾಲದಲ್ಲಿ ಹೇಗೇಗೋ ಇದ್ದು ಬದುಕಿದವ್ರು ತಾನೆ ನಾವೆಲ್ಲರೂ. ಇವತ್ತು ನಾವು ಈ ಸ್ಥಿತಿನಲ್ಲಿ ಬಂದು ಕೂತ್ಕೊಂಡಿದ್ದೀವಿ, ಪರಿಶುದ್ಧರಾಗಿರಬೇಕು ಅಂತ ಕೂತಿದ್ದೀವಿ ಅಂದರೆ ನಮಗೆ ವಾಕ್ಯ ಹೇಳಿಕೊಟ್ಟಂಥ ಸಭಾನಾಯಕರು. ನೋಡಿ, ನಿಮಗೆ ದೇವರ ವಾಕ್ಯವನ್ನು ತಿಳಿಸಿದ ನಿಮ್ಮ ಸಭಾನಾಯಕರನ್ನು ಜ್ಞಾಪಕ ಮಾಡಿಕೊಳ್ಳಿರಿ. ಅವರು ಯಾವ ರೀತಿಯಿಂದ ನಡೆದುಕೊಂಡು ಪ್ರಾಣ ಬಿಟ್ಟರೆಂಬುದನ್ನು ಆಲೋಚಿಸಿರಿ. ಅದೇ 13ನೇ ಅಧ್ಯಾಯ ಕೆಳಗಡೆ 17ನೇ ವಚನ ನೋಡಿ. 13ನೇ ಅಧ್ಯಾಯ 17. ನಿಮ್ಮ ಸಭಾನಾಯಕರ ಮಾತನ್ನು ಕೇಳಿರಿ, ಅವರಿಗೆ ಅಧೀನರಾಗಿರಿ, ಏಕೆಂದರೆ ಅವರು ಲೆಕ್ಕ ಒಪ್ಪಿಸಬೇಕಾದವರಾಗಿ ನಿಮ್ಮ ಆತ್ಮಗಳನ್ನು ಕಾಯುವವರಾಗಿದ್ದಾರೆ. ನಿಮ್ಮ ಆತ್ಮಗಳನ್ನು ಕಾಯುವವರೇ ಸಭಾನಾಯಕರು. ಕುರುಬರು, ಕುರಿನ ಕಾಯೋರು ಯಾರು? ಕುರುಬರು. ನೀವೆಲ್ಲರೂ ಯಾರು? ಕುರಿಗಳು. ಕುರಿಗಳನ್ನ ಕಾಯೋರು ಯಾರು? ಕುರುಬರು. ಕುರುಬನ ಮಾತು ಕೇಳ್ದ ತಾನೆ ಕುರಿ. ಕುರುಬ ಹೆಂಗೆ ಹೋಗ್ತಾನೋ ಹಂಗೆ ಹೋಗ್ತಾ ಇರುತ್ತೆ ಕುರಿ. ಆ ರೀತಿ ನೀವು ಸಭಾನಾಯಕರ ಮಾತನ್ನು ಕೇಳಿರಿ ಅಂತ ಈ ಒಂದು ಪಾಸ್ಟರ್ಸ್ ಅಪ್ರಿಷಿಯೇಷನ್ ಡೇಗೋಸ್ಕರ ಹೇಳಿದ ಮಾತು ಅಷ್ಟೇ. ಇದು ಈ ಪಾಠಕ್ಕೆ ಸಂಬಂಧಪಟ್ಟಿದ್ದಲ್ಲ. ಹಾಗೆ ಪಾಠಕ್ಕೆ ಸಂಬಂಧಪಟ್ಟಂತೆ ಕೊನೆಯದಾಗಿ ಒಂದು ಕನ್ಫ್ಯೂಷನ್ ರೆಫರೆನ್ಸ್ ಓದ್ಕೊಂಡು ನಾವು ಈ ಪಾಠನ ಮುಗಿಸೋಣ. ಮಾರ್ಕನು ಬರೆದ ಸುವಾರ್ತೆ, ಆಗಲೇ ವಾಕ್ಯ ಭಾಗ, ವಾಕ್ಯ ಪಠಣಂ ಅಂತಾರಲ್ಲ, ಅಲ್ಲಿ ಓದ್ಕೊಂಡಿವಿ ನಾವು. ಮಾರ್ಕನು ಬರೆದ ಸುವಾರ್ತೆ 8ನೇ ಅಧ್ಯಾಯ. ಮಾರ್ಕನು ಬರೆದ ಸುವಾರ್ತೆ 8ನೇ ಅಧ್ಯಾಯ 36ನೇ ವಚನ ಓದಿ. ಬ್ಯೂಟಿಫುಲ್ ಇದೆ ಇದು. ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಅಂದರೆ ಏನರ್ಥ? ಹಣ, ಆಸ್ತಿ, ಹೆಸರು, ಬಂಗ್ಲೆ, ಕಾರು, ಇಲ್ಲ ಪೊಸಿಷನ್ನು, ಇವೆಲ್ಲ ಲೋಕವನ್ನೆಲ್ಲ ಪಡೆದುಕೊಂಡವರು ಪ್ರಾಣ ನಷ್ಟ ಹೊಂದಿದರೆ ಅವನಿಗೆ ಪ್ರಯೋಜನವೇನು? ಒಬ್ಬನು ತನ್ನ ಪ್ರಾಣಕ್ಕೆ ಏನು ಈಡು ಕೊಡಬಹುದು? ತನ್ನ ಪ್ರಾಣಕ್ಕೆ ಬದಲಾಗಿ ಏನು ಕೊಡೋಕ್ಕೆ ಸಾಧ್ಯ? ನಾನು ಒಬ್ಬರು ಹೇಳ್ತಾರೆ ಗೊತ್ತಾ, ನಿನಗೋಸ್ಕರ ನಾನು ಪ್ರಾಣನೇ ಕೊಟ್ಬಿಡ್ತೀನಿ ಅಂತಾರೆ. ನಾನು ಪ್ರಾಣಕ್ಕೆ ಬದಲು ಇನ್ನೇನಾದ್ರು ಕೊಡ್ತೀನಿ ಅಂತ ಅವನು ಹೇಳ್ತಾನ? ಇನ್ನೊಬ್ಬ ಇಲ್ಲ, ಚಾನ್ಸೇ ಇಲ್ಲ. ಪ್ರಾಣನೇ ಕೊಟ್ಟ ಮೇಲೆ ಪ್ರಾಣಕ್ಕಿಂತ ಮಿಗಿಲಾದದ್ದು ಬೇರೆ ಯಾವುದೂ ಇಲ್ಲ. ಹಾಗಾಗಿ ನೋಡಿ, ಆಗಲೇ ಬರ್ಸ್ಬಿಟ್ಟಿದ್ದಾರೆ ಈ ಮಾತನ್ನು 2000 ವರ್ಷಗಳಿಂದನೇ. ಪ್ರಾಣಕ್ಕೆ ಬದಲಾಗಿ ಏನು ಈಡು ಕೊಡಬಹುದು? ಕ್ವಶನ್ ಅದು. ಏನು ಕೊಡೋದಕ್ಕಾಗೋದಿಲ್ಲ. ಹಾಗಾಗಿ ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದನೆ ಮಾಡಿಕೊಂಡರು ತನ್ನ ಪ್ರಾಣ ಹೋದರೆ, ತನ್ನ ಪ್ರಾಣ ನಷ್ಟ ಹೊಂದಿದ್ರೆ ಅವನಿಗೇನು ಪ್ರಯೋಜನ ಇಲ್ಲ. ಹಾಗಾಗಿ ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮ ಪ್ರಾಣ ತುಂಬ ಮುಖ್ಯ ಈ ಭೂಮಿ ಮೇಲೆ. ಅದು ಇದಕ್ಕೆ ಅಂತ ನನ್ನ ಕೈಲಿ ಏನೂ ಆಗೋದಿಲ್ಲ ಅಂತ ಸ್ವಲ್ಪ ಜನ ಆತ್ಮಹತ್ಯೆ ಮಾಡ್ಕೊಳ್ತಾರೆ, ಸೂಸೈಡ್. ಅದೆಲ್ಲ ತುಂಬ ತಪ್ಪು. ನರಕಕ್ಕೆ ಹೋಗ್ಬಿಡುತ್ತೆ ಆತ್ಮ. 4 ಜನ ಹೇಗೆ ಬದುಕ್ತಿದ್ದಾರೋ ಆ ರೀತಿ ನಾವು ಕೂಡ ಬದುಕಬೇಕು. ಈ ಸಣ್ಣ ಇರುವೆಗಳು ಮತ್ತು ಪ್ರಾಣಿ ಪಕ್ಷಿಗಳನ್ನ ನಾವು ನೋಡಿ ಕಲಿಬೋದು. ಯಾವುದೇ ಕಾರಣಕ್ಕೂ ತನ್ನ ಪ್ರಾಣ, ಯಾವುದಾದ್ರೂ ಒಂದು ಪ್ರಾಣಿ, ನನಗೆ ಆಹಾರ ಸಿಕ್ಕಿಲ್ಲ ಅಂದ್ಬಿಟ್ಟು ಒಂದು ಹುಲಿ ಆಗಲಿ, ಒಂದು ಕಾಗೆ ಆಗಲಿ, ಒಂದು ಇರುವೆ ಆಗಲಿ ಹೋಗಿ ಸೂಸೈಡ್ ಮಾಡ್ಕೊಳುತ್ತಾ? ಇವತ್ತು ನನಗೆ ಸಕ್ಕರೆ ಸಿಕ್ಕಿಲ್ಲ ಅಂತ ಹೋಗಿ ಸೂಸೈಡ್ ಆರ್ಬಿಡುತ್ತಾ ಅಲ್ಲೋಗಿ? ಪ್ರಾಣಿ ಪಕ್ಷಿಗಳಿಗಿರ್ತಕ್ಕಂಥ ಬುದ್ಧಿನೂ ನಮಗಿಲ್ವಲ್ಲ ಮನುಷ್ಯರಿಗೆ. ಆತ್ಮಹತ್ಯೆ ಮಾಡ್ಕೊಳ್ತಾರೆ, ಫೇಲ್ಯೂರ್ ಆಗಿಬಿಟ್ಟೆ ಅಂತ, ಡಿಪ್ರೆಷನ್ಗೆ ಹೋಗ್ಬಿಟ್ಟೆ ಅಂತ. ತುಂಬ ತಪ್ಪು. ಹಾಗಾಗಿ ಈ ಲೋಕದ ಆಸೆ ಇದ್ದವ್ರು ಮಾತ್ರ ಆ ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ. ಹಾಗಾಗಿ ನಮ್ಮೆಲ್ಲರಿಗೂ ಲೋಕದ ಆಸೆ ಇಲ್ಲ. ನಮಗೆಲ್ಲ ಯಾವ ಆಸೆ ಇದೆ? ದೇವರ ಹತ್ರ ಹೋಗಿ ಸೇರ್ಕೊಬೇಕು ಅನ್ನೋ ಆಸೆ. ಹಾಗಾಗಿ ನಾವೆಲ್ಲರೂ ರಾಜಮಾರ್ಗದಲ್ಲಿ ನಡೆಯೋಣ. ನಾವೆಲ್ಲರೂ ಯಾರು ಗೊತ್ತಾ? ದೇವರ ಆದುಕೊಂಡ ಜನಾಂಗ, ದೇವರ ಸ್ವಕೀಯ ಪ್ರಜೆಗಳು, ಆಮೇಲೆ ತನ್ನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವಂತೆ ಏರ್ಪಾಡು ಮಾಡಿಕೊಂಡಂಥ ರಾಜವಂಶಸ್ಥರು ನಾವೆಲ್ಲರೂ. ರಾಜವಂಶಸ್ಥರು ಕಣೋ ನೀವೆಲ್ಲರೂ ಅಂತ ದೇವರು ನಮಗೆ ಪಟ್ಟ ಕೊಡ್ತಾ ಇದ್ದಾರೆ. ಇಲ್ಲ, ನಾವು ಭಿಕ್ಷುಕರು ಅಂದ್ಬಿಟ್ಟು ನಾವು ಭಿಕ್ಷೆ ಬಿಡ್ತಾ ಇರ್ತೀವಿ ಎಲ್ಲ ಕಡೆ ಹೋಗಿ. ಸುಮಾರು ಜನ ಹೋಗ್ತಾರೆ ಅಯ್ಯ ಅಂತ. ಯಾಕೆ? ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ವಾ? ನನ್ನ ತಂದೆ ತಾಯಿ ಮೇಲೆ ನನಗೆ ನಂಬಿಕೆ ಇಲ್ವಾ? ಮತ್ತು ನನ್ನ ತಂದೆ ತಾಯಿ ನನ್ನ ಕೈ ಬಿಡೋದಿಲ್ಲ ನಂಬಿಕೆ ಮಕ್ಕಳಿಗಿರುತ್ತೆ ತಾನೆ. ಅದೇ ರೀತಿ ನಮ್ಮ
ಶಾರೀರಿಕವಾಗಿ ಹೆತ್ತ ತಂದೆ ತಾಯಿ ಮನೆಯಲ್ಲಿರ್ತಾರೆ, ನಮ್ಮ ಈ ಭೂಮಿ ಮೇಲೆ ನಮ್ಮನ್ನು ಹೆತ್ತ ತಂದೆ ಎಲ್ಲಿರ್ತಾರೆ? ಪರಲೋಕದಲ್ಲಿರ್ತಾರೆ, ಪರಲೋಕದ ನಿವಾಸಿ. ಸೊ ನಿಮ್ಮೆಲ್ಲರ ವಾಸಸ್ಥಾನ ಆ ಪರಲೋಕವೇ. ದೇವರೆಲ್ಲಿದ್ದಾರೋ ಅಲ್ಲಿರ್ತಕ್ಕಂಥವ್ರು ನಾವೆಲ್ಲರೂ. ಈ ತಾತ್ಕಾಲಿಕವಾಗಿ ಭೂಮಿಗೆ ಬಂದಿದ್ದೀವಿ ಅಷ್ಟೇ. ಹಾಗಾಗಿ ನಮ್ಮ ಪ್ರಾಣ ತುಂಬ ಇಂಪಾರ್ಟೆಂಟ್. ಅದನ್ನು ಯಾವುದಕ್ಕೆ ಉಪಯೋಗಿಸ್ಬೇಕು? ನಮ್ಮ ರಕ್ತ ತುಂಬ ಇಂಪಾರ್ಟೆಂಟ್, ನಮ್ಮ ಒಂದೊಂದು ಬೆವರು ಹನಿ ತುಂಬ ಇಂಪಾರ್ಟೆಂಟ್. ಬಟ್ ಈ ಬೆವರು ಹನಿ, ಈ ರಕ್ತನ ಯಾವುದಕ್ಕೆ ಉಪಯೋಗಿಸ್ಕೊಳ್ತಾ ಇದ್ದೀವಿ? ಈ ಹಣಕ್ಕೆ, ಈ ಅತ್ಯಧಿಕವಾದ ಜ್ಞಾನಕ್ಕೆ, ಅದು ಯಾವುದೋ 4-5 ಡಿಗ್ರಿಗ, ಅಥವಾ ಹಣ ಸಂಪಾದನೆ ಮಾಡಿರ್ತಾರೆ. ನಾವೆಲ್ಲ ಮೇನ್ ಅಜೆಂಡಾ ಏನು? ನಮ್ಮ ಡಿಗ್ರಿಗಳು ಹಣ ಸಂಪಾದನೆ. ಹಣ ಒಂದೇನೇನಾ? ಹಾಗಾಗಿ ನನಗೆ ನನ್ನ ಆತ್ಮದಲ್ಲಿ ಒಂದು ಭಾಗವಾಗಿರ್ತಕ್ಕಂಥ ತಂದೆಯಾದ ದೇವರು, ಸೃಷ್ಟಿಕರ್ತ, ಅವನನ್ನು ನಾವು ಸೇರೋಣ. ಅದಕ್ಕೆ ಬೇಕಾಗಿರೋಂಥ ಕ್ವಾಲಿಟೀಸ್ನ ನಾವು ನಮ್ಮ ಪ್ರಾಣನ ಕೊಟ್ಟು, ನಮ್ಮ ಬೆವರು ಹಣ್ಣಿನ ಸುರಿಸಿ ನಾವು ಸಂಪಾದನೆ ಮಾಡ್ಕೊಳ್ಳೋಣ ಅನ್ನೋದೇ ಈ ಪಾಠದ ತಾತ್ಪರ್ಯ. ಹಾಗೆ ಪಾಠ ಅರ್ಥ ಆಯಿತು ಅಂತ ಭಾವಿಸ್ತೀನಿ. ಎಲ್ಲರೂ ಕಣ್ಮುಚ್ಚಿ ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ನಮ್ಮೆಲ್ಲರ ಪರಲೋಕ ತಂದೆಯಾದ ದೇವರೇ, ಪರಲೋಕದ ನಿವಾಸಿ, ಅಗಮ್ಯವಾದ ಬೆಳಕಿನಲ್ಲಿ ವಾಸಿಸುವ ಆತನೇ, ಈ ಭೂಮಿಗೆ ತಂದೆ ನಾವು ಮಾಡಿದಂಥ ತಪ್ಪುಗಳಿಗಾಗಿ, ನಮ್ಮ ಪಾಪಗಳಿಗೋಸ್ಕರ ನಿಮ್ಮ ಒಬ್ಬನೇ ಮಗನಾದ ಯೇಸು ಕ್ರಿಸ್ತನನ್ನು ಈ ಭೂಮಿಗೆ ಕಳಿಸಿದಂಥ ದೇವರೇ, ಈ ಯೇಸು ಕ್ರಿಸ್ತನನ್ನು ಭೂಮಿಗೆ ಕಳಿಸಿದ್ದಲ್ಲದೆ ಅವನನ್ನು ಬಲಿಯಾಗುವಂತೆ ಮಾಡಿ ನಮಗೆ ತಾಳ್ಮೆಯನ್ನು, ಪ್ರೀತಿಯನ್ನು, ಸಹೋದರ ಸ್ನೇಹವನ್ನು, ಸಂಬಂಧಗಳನ್ನು ಗಟ್ಟಿಯಾಗಿ ನಮಗೆ ಹೇಳಿಕೊಟ್ಟಂಥ ದೇವರೇ, ನಿಮ್ಮ ನಾಮಕ್ಕೆ ಎಲ್ಲ ಮಹಿಮೆಯು, ಘನತೆಯು, ಸ್ತೋತ್ರವು ಉಂಟಾಗಲಿ ತಂದೆ. ಈ ಒಂದು ಶುಭ ವೇಳೆಯಲ್ಲಿ ನಾವೆಲ್ಲರೂ ಒಂದೇ ಕುಟುಂಬವಾಗಿ ಈ ಪ್ರಾಂತ್ಯದಲ್ಲಿ, ಈ ಒಂದು ಕಟ್ಟಡದಲ್ಲಿ, ಈ 4 ಗೋಡೆಗಳ ಮಧ್ಯೆ ನಮ್ಮನ್ನೆಲ್ಲ ಸೇರಿಸಿ ನಿಮ್ಮ ಈ ಅಮೂಲ್ಯವಾದ ವಾಕ್ಯಗಳ ಮೂಲಕ ನಮ್ಮನ್ನು ಎಚ್ಚರಿಸಿದ್ದಕ್ಕಾಗಿ ನಿಮಗೆ ಸ್ತೋತ್ರ ತಂದೆ. ಈ ಅಮೂಲ್ಯವಾದ ವಾಕ್ಯಗಳನ್ನು ನಾವು ಕೇಳುವವರು ಮಾತ್ರವಲ್ಲದೆ ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಈ ಸಮಾಜದಲ್ಲಿ ಒಳ್ಳೆ ನಾಗರಿಕರಾಗಿ, ಒಳ್ಳೆ ಜ್ಞಾನವಂತರಾಗಿ, ನೀತಿವಂತರಾಗಿ, ನಿರ್ದೋಷಿಗಳಾಗಿ, ಪರಿಶುದ್ಧರಾಗಿ ಬದುಕುವಂತೆ ನಮ್ಮೆಲ್ಲರ ಹೃದಯಗಳನ್ನು ಪ್ರೇರೇಪಿಸಿ ತಂದೆ. ಹೃದಯಗಳನ್ನು ಪರೀಕ್ಷಿಸುವವರು ನೀವೇ ತಂದೆ. ನಮ್ಮ ಹೃದಯದಲ್ಲಿ ನಡೆಯತಕ್ಕಂಥ ಎಲ್ಲ ಆಲೋಚನೆಗಳು ಎಲ್ಲವನ್ನು ಗೊತ್ತು ಮಾಡುವವರು ನೀವೊಬ್ಬರೇ ತಂದೆ. ನನ್ನ ಹೃದಯದಲ್ಲಿ ಬರ್ತಕ್ಕಂಥ ಎಲ್ಲ ಆಲೋಚನೆಗೆ ತಕ್ಕಂತೆ ನಮ್ಮ ಹೃದಯಗಳನ್ನು ಶುದ್ಧಿಗೊಳಿಸಿ ತಂದೆ. ನಿಮ್ಮ ಅಮೂಲ್ಯವಾದ ವಾಕ್ಯವು ನಮ್ಮ ಹೃದಯದಲ್ಲಿಟ್ಟುಕೊಂಡು ಈ ನಿಮ್ಮ ಮಾತಿನ ಪ್ರಕಾರ ಬದುಕುವಂತೆ ನಮ್ಮನ್ನು ಕಾದು ಕಾಪಾಡಿ, ಯಾವುದೇ ಸೈತಾನನ ಕುತಂತ್ರಗಳು ನಮ್ಮ ಮಧ್ಯದಲ್ಲಿ ನಡೆಯದಂತೆ, ನಮ್ಮ ಮನಸ್ಸನ್ನು ಹಾಳು ಮಾಡದಂತೆ, ನಮ್ಮ ಕಣ್ಣುಗಳನ್ನು, ನಮ್ಮ ಹೃದಯಗಳನ್ನು ಹಾಳು ಮಾಡದಂತೆ, ನಮ್ಮ ಸುತ್ತಲೂ ನಡೀತಕ್ಕಂಥ ಎಲ್ಲ ಪಾಪದ ಕೆಲಸಗಳಿಂದ ನಮ್ಮನ್ನು ದೂರವಿಡುವಂತೆ ನಿಮ್ಮ ಪರಿಶುದ್ಧ ದೇವದೂತರ ಮೂಲಕ ನಮ್ಮನ್ನು ಕಾದು ಕಾಪಾಡಿ ತಂದೆ. ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಕುಟುಂಬಗಳನ್ನು ಆಶೀರ್ವದಿಸಿ, ಅವರ ಮಕ್ಕಳುಗಳನ್ನು ಆಶೀರ್ವದಿಸಿ, ಅವರಿಗೆ ಬೇಕಾದಂಥ ಎಲ್ಲ ಆರೋಗ್ಯವನ್ನು, ಆರ್ಥಿಕ ಸಹಾಯವನ್ನು ದಯಪಾಲಿಸಿ, ಈ ಸಭೆಯ ಮೂಲಕ ನಡೆಯುವಂಥ ಎಲ್ಲ ದೇವರ ಕೆಲಸಗಳಿಗೆ ಎಲ್ಲರೂ ಬಂದು ನಿಮ್ಮ ಚಿತ್ರದ ಪ್ರಕಾರ ನಿಮ್ಮ ಕೆಲಸಗಳನ್ನು ನಡೆಯುವಂತೆ, ನಿಮ್ಮ ಈ ಪರಿಶುದ್ಧ ಮಾತುಗಳನ್ನು ಇನ್ನೂ ಹೆಚ್ಚು ಹೆಚ್ಚು ಜನಗಳಿಗೆ ನಾವು ಹೇಳುವಂತೆ ನಮ್ಮ ಜೊತೆಗಿದ್ದು ನಮ್ಮನ್ನು ಕಾದು ಕಾಪಾಡಿ, ನಾವು ಹೋಗುವಾಗ ಬರುವಾಗ ನಮ್ಮ ಪ್ರಯಾಣಗಳಲ್ಲಿಯೂ ನಮ್ಮನ್ನು ಕಾದು ಕಾಪಾಡಿ ತಂದೆ. ವಿಶೇಷವಾಗಿ ತಂದೆ, ಈ ದಿನ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡು ಬರ್ತಾ ಶುಚಿ ಮರಿಯ ಸಹೋದರಿಯನ್ನು ಆಶೀರ್ವದಿಸಿ, ನಿಮ್ಮ ಮಗಳಾಗಿ ಅವರನ್ನು ಸ್ವೀಕರಿಸಿ, ನಿಮ್ಮ ಈ ಅತ್ಯುತ್ತಮವಾದ ವಾಕ್ಯದಲ್ಲಿ ಅವಳನ್ನು ಬೆಳೆಸಿ, ಈ ಲೋಕದ ಆಸೆಗೆ ಮಾರು ಹೋಗದೆ ದೈವಜ್ಞಾನದಲ್ಲಿಯೂ, ಆತ್ಮಿಕತೆಯಲ್ಲಿಯೂ, ಆತ್ಮಿಕ ಅಭಿವೃದ್ಧಿಯಲ್ಲಿಯೂ ಬೆಳೆಯುವಂತೆ ಆ ಮಗಳ ಹೃದಯವನ್ನು ಪ್ರೇರೇಪಿಸಿ ಎಂದು ಇದುವರೆಗೂ ನನಗೆ ವಾಕ್ಯವನ್ನು ಹೇಳಲು ಅವಕಾಶ ಮಾಡಿಕೊಟ್ಟಂತ ನಿಮಗೆ ಸ್ತೋತ್ರವನ್ನು ಸಲ್ಲಿಸುತ್ತಾ ಈ ಪ್ರಾರ್ಥನೆಯನ್ನು ನಿಮ್ಮ ಮಗನೂ ನಮ್ಮ ರಕ್ಷಕನೂ ಆದ ಯೇಸು ಕ್ರಿಸ್ತನ ಮುಖಾಂತರ ನಿಮಗೆ ಸಮರ್ಪಿಸುತ್ತಿದ್ದೇವೆ ತಂದೆ. ಆಮೇನ್. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.